ಸುತ್ತ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಸತ್ಸಂಗದ ವಿಷಯ ನಿರಾಭಾರ ಪಯಣ. ನಿರಾಭಾರ ಪಯಣ ಅಂದ್ರೆ ಟ್ರಾವೆಲ್ ಲೈಟ್ ಅನ್ನುವಂತಹ ಅರ್ಥ. ಇದೊಂದು ಪುರಾತನ ಆಂಗ್ಲ ಭಾಷೆಯ ಗಾದೆ ಮಾತು. ಮೇಲ್ನೋಟಕ್ಕೆ ಇದು ಬಹಳ ಸರಳವಾಗಿ ಕಾಣಿಸುತ್ತೆ. ಆದ್ರೆ ಇದರ ಆಳಕ್ಕೆ ಇಳಿದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ಗಾದೆ ಬಹಳ ವಿಶೇಷವಾಗಿದೆ ಮತ್ತೆ ಅರ್ಥಪೂರ್ಣವಾಗಿದೆ. ಗಾದೆಗಳೇ ಹಾಗೆ, ಮೇಲ್ನೋಟಕ್ಕೆ ಸರಳವಾಗಿ ಕಾಣಿಸ್ತವೆ, ಆದ್ರೆ ಒಳಹೊಕ್ಕು ನೋಡಿದ್ರೆ ಬಹಳ ಅರ್ಥವನ್ನ ಹೊಂದಿರ್ತವೆ. ಆ ನಿಟ್ಟಿನಲ್ಲಿ ಈ ದಿನ ನಿರಾಭಾರ ಪಯಣ ಎನ್ನುವಂತಹ ಒಂದು ಗಾದೆ ಮಾತಿನ ಒಳ ನೋಟವನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಮೇಲ್ನೋಟದಲ್ಲಿ ನೋಡೋದಾದ್ರೆ ಪ್ರಯಾಣ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಕ್ಕಂಥದ್ದು, ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗತಕ್ಕಂಥದ್ದು ಅಥವಾ ಚಲಿಸ್ತಕ್ಕಂಥದ್ದು, ಸಾಗುವಂಥದ್ದು ಏನಾದ್ರೂ ನಾವು ಹೇಳ್ಬೋದು. ಈ ಪ್ರಯಾಣ ಕಾಲು ನಡಿಗೆಯಲ್ಲಾಗಿರ್ಬಹುದು, ಅಥವಾ ಎತ್ತಿನ ಗಾಡಿಲಾಗಿರ್ಬಹುದು, ಕುದುರೆ ಗಾಡಿಲಾಗಿರ್ಬೋದು, ಯಾವುದೋ ಒಂದು ಮೋಟರ್ ವಾಹನದಲ್ಲಾಗಿರ್ಬೋದು, ಭೂಮಿಯ ಮೇಲಾಗ್ಬೋದು, ಅಥವಾ ನದಿ, ಸಮುದ್ರ, ಆಕಾಶದಲ್ಲೂ ಕೂಡ ಇರ್ಬೋದು. ಹೀಗೆ ನಾವು ಪ್ರಯಾಣ ಮಾಡುವಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ನಮಗೆ ಅವಶ್ಯಕವಾಗಿರ್ತಕ್ಕಂತಹ ವಸ್ತುಗಳನ್ನ ನಮ್ಮ ಜೊತೆನಲ್ಲಿ ತೆಗೆದುಕೊಂಡು ಹೋಗ್ತೇವೆ, ಅಂದ್ರೆ ಹೊತ್ತೊಯ್ತೇವೆ. ಇದು ಬಹಳ ಸಹಜ. ನಮಗೆ ಬೇಕಾದಂತಹ ಕನಿಷ್ಠ ಅವಶ್ಯಕ ಪದಾರ್ಥಗಳನ್ನ ಮಾತ್ರ ನಾವು ಹೊತ್ತೊಯ್ತೇವಾ ಅಂತ ನಾವು ಯೋಚನೆ ಮಾಡಿದ್ದೆ ಆದ್ರೆ ಖಂಡಿತ ಇಲ್ಲ. ಅದ್ರ ಜೊತೆಗೆ ಇನ್ನಷ್ಟು ನಮಗೆ ಬೇಕೆನಿಸುವ, ಪ್ರಿಯವೆನಿಸುವ ಅನೇಕ ವಸ್ತುಗಳನ್ನು ಕೂಡ ನಾವು ಕೊಂಡು ಹೋಯ್ತಾ ಇರ್ತೇವೆ. ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಪ್ರಜ್ಞಾರಹಿತವಾಗಿಯೋ, ಒಟ್ನಲ್ಲಂತೂ ಅನೇಕ ಪದಾರ್ಥಗಳನ್ನ ನಮ್ಮ ಜೊತೆನಲ್ಲಿ ಹೊತ್ತೊಯ್ತಾ ಇರ್ತೇವೆ. ನಾವು ಹೋದ ಜಾಗದಲ್ಲಿ ನಮಗೆ ಬೇಕಾದಂತಹ ಪದಾರ್ಥಗಳು ಸಿಗದೇ ಇರಬಹುದು ಅನ್ನುವ ದೃಷ್ಟಿಯಿಂದ ಇರಬಹುದು, ಅಥವಾ ಸಿಗದೇ ಇದ್ರೆ ನಾನು ಏನು ಮಾಡ್ಬೇಕು, ಅಥವಾ ಸಿಗದೇನೆ ಹೋದ್ರೆ ಅನ್ನುವಂತಹ ಭಯದಿಂದ ಇರ್ಬೋದು. ಅಂದ್ರೆ ಭದ್ರತೆಯ ದೃಷ್ಟಿಯಿಂದ, ಅಥವಾ ನಮಗೆ ಆ ವಸ್ತುಗಳು ನಾವು ಹೋದ ಕಡೆ ಸಿಗದೇ ಇರ್ಬೋದು ಅನ್ನುವಂತಹ ಭಯದ ದೃಷ್ಟಿಯಿಂದ ನಮಗೆ ಅವಶ್ಯಕವಾದಂತಹ ಪದಾರ್ಥಗಳಷ್ಟೇ ಅಲ್ಲ, ಅನೇಕ ಪದಾರ್ಥಗಳನ್ನ ನಾವು ನಮ್ಮ ಜೊತೆಲಿ ಹೊತ್ತೊಯ್ತಾ ಇರ್ತೇವೆ. ಅಂದ್ರೆ ನಮ್ಮ ತೂಕವನ್ನ ಹೆಚ್ಚಿಸ್ಕೊಳ್ತೇವೆ, ಹೊರೆಯನ್ನ ಜಾಸ್ತಿ ಮಾಡ್ಕೊಳ್ತೇವೆ, ಅಂದ್ರೆ ಹೆಚ್ಚು ಲಗೇಜ್ ಅನ್ನ ತಗೊಂಡು ಹೋಗ್ತಾ ಇರ್ತೇವೆ. ಈ ಭಯ ಮತ್ತು ಭದ್ರತೆ ಅನ್ನೋದಿದೆಯಲ್ಲ, ಇವೆರಡು ನಮ್ಮ ತೂಕವನ್ನ ಯಾವಾಗ್ಲೂ ಹೆಚ್ಚಿಸ್ತಾ ಇರತ್ತೆ ಅನ್ನುವಂಥದ್ದನ್ನ ನಾವು ನಮ್ಮ ಗಮನಕ್ಕೆ ತಂದುಕೊಳ್ಬಹುದು. ಆದ್ರೆ ಈ ಹೊರೆ ಅಥವಾ ತೂಕ, ಭಾರ ಹೆಚ್ಚಾದ ಹಾಗೆಲ್ಲ ನಮ್ಗೆ ಹೆಚ್ಚು ತ್ರಾಸ, ಅಂದ್ರೆ ಆಯಾಸ ಆಗಿ ಹೊರೆಯನ್ನ ಹೊರತಕ್ಕಂತಹ ಕಷ್ಟ. ನಾವೆಷ್ಟು ಸರಿ ಅನ್ಕೊಳ್ತೀವಲ್ಲ, ಸಕಲ ಸಿದ್ಧತೆಗಳೊಂದಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವಪ್ಪ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಪ್ರಯಾಣಕ್ಕೆ ಹಲವು ದಿನಗಳ ಮುಂಚೆಯಿಂದನೇ ಸಿದ್ಧತೆಯನ್ನ ನಡೆಸ್ತಾ ಇರ್ತೇವೆ. ಆದ್ರೆ ಪ್ರಯಾಣದಲ್ಲಿ ಹೊರೆಯನ್ನ ಹೊರುವಾಗ ಮಾತ್ರ, ಆ ಭಾರವನ್ನ ಹೊರುವಾಗ ಮಾತ್ರ ಅದರ ಕಷ್ಟ ನಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಬಹಳ ಕಷ್ಟ ಪಡ್ತಾ ಇರ್ತೇವೆ. ಅದಕ್ಕೆ ತಿಳಿದವರು, ಹಿರಿಯರು, ಅನುಭವಿಗಳು ಹೇಳ್ತಕ್ಕಂತಹ ಮಾತು ಟ್ರಾವೆಲ್ ಲೈಟ್, ಅಂದ್ರೆ ಹಗುರಾಗಿ ಪ್ರಯಾಣಿಸಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಿಂದೊಮ್ಮೆ ಏರ್ ಇಂಡಿಯಾ ಫ್ಲೈಟ್ ನಮ್ಗೆಲ್ಲ ಗೊತ್ತಿರ್ಬೋದು, ಅದರ ಸ್ಲೋಗನ್ ಕೂಡ ಟ್ರಾವೆಲ್ ಲೈಟ್ ಅನ್ನೋದಾಗಿತ್ತಂತೆ, ಅಂದ್ರೆ ಹಗುರಾಗಿ ಪ್ರಯಾಣಿಸಿ. ಈ ಭೌತಿಕ ಪ್ರಪಂಚದಲ್ಲಿ ನಮಗೆಲ್ಲ ಈ ವಿಚಾರವಾಗಿ ಸಾಕಷ್ಟು ತಿಳುವಳಿಕೆ ಇದೆ. ಆದ್ರೂ ಒಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಈ ಪ್ರಯಾಣದಲ್ಲಿ ನಾವು ಹೊತ್ತೊಯ್ಯತಕ್ಕಂಥ ವಸ್ತುಗಳಷ್ಟೇ ನಮ್ಗೆ ಭಾರ ಅಲ್ಲ, ಕೆಲವೊಮ್ಮೆ ನಮ್ಮ ದೇಹದ ತೂಕವನ್ನೇ ನಾವು ಹೊರಲಾರದವರಾಗಿರ್ತೇವೆ. ಎಂತ ವಿಪರ್ಯಾಸ ಅಲ್ವಾ? ನಮ್ಮ ದೇಹದ ತೂಕವನ್ನ ಹೆಚ್ಚಿಸ್ಕೊಂಡ್ಬಿಟ್ಟಿರ್ತೇವೆ, ಭೌತಿಕ ಶರೀರವನ್ನ
ಚೆನ್ನಾಗಿ ಪೋಷಿಸಿ ಅದಕ್ಕೆ ಬೇಕಾಗಿರೋದೆಲ್ಲವನ್ನೂ ಕೂಡ ಕೊಟ್ಟು, ವಿವೇಚನೆ ಇಲ್ಲದೆ ಅಲ್ವಾ, ತೂಕ ಹೆಚ್ಚು ಮಾಡಿಕೊಂಡು ಅದನ್ನ ಹೊತ್ಕೊಂಡು ಸಾಗಲಾರದವರಾಗಿರ್ತೇವೆ. ಇಲ್ಲಿ ನಾನು ಏನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನಾವು ಹೊರಗಡೆಯಿಂದ ಹೊತ್ತೊಯ್ತಕ್ಕಂಥ ಭಾರ ಅಷ್ಟೇ ಅಲ್ಲ, ನಮ್ಮೊಳಗಡೆನೆ ನಮ್ಮಲ್ಲೇ ಇರ್ತಕ್ಕಂತಹ ತೂಕ, ಅಂದ್ರೆ ನಾವೇ ನಮ್ಮೊಳಗಡೆ ಹೆಚ್ಚಿಸ್ಕೊಂಡಿರ್ತಕ್ಕಂತಹ ತೂಕದ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗಿದೆ. ಹೊರಗಡೆ ಕೈ ಚೀಲದಲ್ಲಿ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೊತ್ತೊಯ್ತಕ್ಕಂತಹ ವಸ್ತುಗಳನ್ನ ಸುಲಭವಾಗಿ ಕಡಿಮೆ ಮಾಡ್ಕೊಳ್ಬಹುದು, ಹೊರೆಯನ್ನ ತಗ್ಗಿಸ್ಕೊಳ್ಬಹುದು. ಆದ್ರೆ ದೇಹನೇ ಭಾರ ಆದ್ರೆ ಅದನ್ನ ಸುಲಭವಾಗಿ ತಗ್ಗಿಸೋದಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ ಪಡ್ಬೇಕಾಗತ್ತೆ. ಸರಿ, ಮನುಷ್ಯರಾದ ನಮಗೆ ಸ್ಥೂಲ ದೇಹ ಮಾತ್ರ ಇದೆಯಾ? ಇಲ್ಲ, ನಮ್ಗೆ ಸ್ಥೂಲ ದೇಹದ ಜೊತೆ ಸೂಕ್ಷ್ಮ ದೇಹಗಳು ಕೂಡ ಇದೆ. ಆ ಸೂಕ್ಷ್ಮ ದೇಹಗಳ ಭಾರ ಕೂಡ ನಾವು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ದೇಹ ನಾನಲ್ಲ ಅನ್ನುವಂತಹ ವಿವೇಚನೆ ನಮಗೆ ಬಹಳ ಕಡಿಮೆ ಇದೆ. ಈ ದೇಹಗಳು ಆತ್ಮನಿಗಿರ್ತಕ್ಕಂತಹ ಉಪಾಧಿಗಳು. ನಾವು ನಿಜ ಅರ್ಥದಲ್ಲಿ ಆತ್ಮ ಸ್ವರೂಪಿಗಳು. ಆದ್ರೆ ಈ ವಿವೇಕ ಮತ್ತೆ ವಿವೇಚನೆ ನಮಗೆ ಬಹಳ ಕಡಿಮೆ ಇದೆ. ನಾವು ಅಜ್ಞಾನದಲ್ಲೇ ಇನ್ನೂ ಕೂಡ ಜೀವನ ಮಾಡ್ತಾ ಇದ್ದೇವೆ. ನಾವು ಓದಿ ತಿಳ್ಕೊಂಡಿರಬಹುದು, ಕೇಳಿ ತಿಳ್ಕೊಂಡಿರಬಹುದು, ಆದ್ರೆ ನಾವು ಹೇಗೆ ಜೀವನವನ್ನ ನಡೆಸ್ತಾ ಇದ್ದೇವೆ ಅಂತ ನಾವು ಗಮನಿಸಿದ್ದೆ ಆದ್ರೆ ನಾವಿನ್ನೂ ಈ ಅಜ್ಞಾನದಿಂದ ಖಂಡಿತವಾಗ್ಲೂ ಹೊರ ಬಂದಿಲ್ಲ. ನಾವು ದೇಹಾತ್ಮ ಪ್ರಜ್ಞೆಯಲ್ಲೇ ಜೀವನವನ್ನ ಮಾಡ್ತಾ ಇದ್ದೇವೆ. ಈ ಅಜ್ಞಾನದಲ್ಲೇ ನಾವಿನ್ನೂ ಮುಳುಗಿದ್ದೇವೆ. ಲೌಕಿಕ ಪ್ರಪಂಚದಲ್ಲಿರ್ತಕ್ಕಂತಹ ವಸ್ತು ವಿಷಯಗಳ ಆಕರ್ಷಣೆಯಲ್ಲೇ, ವ್ಯಾಮೋಹದಲ್ಲೇ ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ. ಈ ಅಜ್ಞಾನದಿಂದ ನಾವು ನಿಜವಾಗ್ಲೂ ಹೊರಬರ್ಬೇಕಾಗಿದೆ. ಅಜ್ಞಾನ ಅಂತಕ್ಕಂಥದ್ದೇ ಒಂದು ಭಾರ. ಈ ಅಜ್ಞಾನದ ಭಾರವನ್ನ ನಾವು ಹೊತ್ಕೊಂಡು ತಿರುಗ್ತಾ ಇದ್ದೇವೆ. ಅದಕ್ಕೆ ನಿರಾಭಾರ ಪ್ರಯಾಣ ಅಥವಾ ನಿರಾಭಾರ ಪಯಣ ಅಂತಕ್ಕಂತಹ ಗಾದೆ ಮಾತು ನಮಗೆ ಬಹಳ ಅವಶ್ಯಕವಾಗಿದೆ. ಅದರಲ್ಲೂ ಆಧ್ಯಾತ್ಮ ಸಾಧಕರಿಗೆ ಈ ನಿರಾಭಾರ ಪಯಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿದೆ. ಈಗಾಗಲೇ ನಾವು ಅಂದುಕೊಂಡ ಹಾಗೆ ಮನುಷ್ಯನಿಗೆ ಸ್ಥೂಲ ದೇಹ ಅಷ್ಟೇ ಇಲ್ಲ. ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಚೆನ್ನಾಗಿ ನಾವು ಅರ್ಥೈಸ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಈ ಸ್ಥೂಲ ದೇಹದ ಜೊತೆಗೆ ನಮಗೆ ಸೂಕ್ಷ್ಮ ದೇಹಗಳು ಕೂಡ ಇವೆ. ನಲ್ಲಿಕಾಯಿ ಇರೋದೇ ತಗೋ ಅಂತ ತಗೋ. ಅಂದ್ರೆ ಪುರುಷಾತ್ಮನ ಒಂದು ಅಂಶವಾಗಿ ಆತ್ಮಲೋಕದಿಂದ ಹೊರಹೊರಟಂತಹ ನಾವು, ಅಂದ್ರೆ ಉನ್ನತಾತ್ಮ ಅಥವಾ ಜೀವಾತ್ಮ, ಮೇಲಿನ 3 ಲೋಕಗಳಲ್ಲಿ ವ್ಯಕ್ತನಾಗಿ ಕಾರಣ ಶರೀರದಲ್ಲಿ ಉನ್ನತ ಮನೋಲೋಕದಲ್ಲಿ ಅಂತಸ್ಥನಾಗಿದ್ದಾನೆ. ಹಾಗೆ ಜೀವಾತ್ಮನ ಒಂದು ಅಂಶ ಕೆಳಗಿನ 3 ಲೋಕಗಳಲ್ಲಿ ದೇಹಾತ್ಮನಾಗಿ ಪ್ರಕಟನಾಗಿದ್ದಾನೆ. ಈ ಎಲ್ಲಾ ದೇಹಗಳು ಕೂಡ ಆತ್ಮನಿಗೆ ಉಪಾಧಿಗಳೇ. ನಾವು ಆತ್ಮ ಸ್ವರೂಪಿಗಳು, ಈ ದೇಹಗಳೇ ನಾವಲ್ಲ. ಈ ಎಲ್ಲ ದೇಹಗಳು ಕೂಡ ಆತ್ಮನಿಗೆ ಉಪಾಧಿಗಳು, ಪ್ರಕೃತಿಯ ಹೊದಿಕೆಗಳು. ಆತ್ಮಲೋಕದಿಂದ ಕೆಳಗಿಳಿದು ಬರ್ತಾ ಬರ್ತಾ ಒಂದು ಅಂಶ, ಪುರುಷಾತ್ಮನ ಒಂದು ಅಂಶ ಕೆಳಗಿನ 4 ಉಪಲೋಕಗಳು ಆತ್ಮಲೋಕದಲ್ಲಿ, ಬುದ್ಧಿಲೋಕ, ಮತ್ತೆ ಮೇಲ್ಮನೋಲೋಕ, ಕೆಳಮನೋಲೋಕ, ಆಶಾಲೋಕ ಅಥವಾ ಕಾಮಲೋಕ, ಮತ್ತೆ ಸ್ಥೂಲ ಲೋಕ. ಇಷ್ಟು ಲೋಕಗಳಲ್ಲೂ ಕೂಡ ಕೆಳಗಿಳಿದು ಬರ್ತಾ ಬರ್ತಾ ಆಯಾ ಲೋಕದ ಪ್ರಕೃತಿ ತತ್ವಗಳಿಂದ ಹೊದಿಕೆಗಳನ್ನ ಹಾಕೊಂಡಿದ್ದಾನೆ. ಅಂದ್ರೆ ಮನುಷ್ಯ ನಿಜ ಅರ್ಥದಲ್ಲಿ ಆತ್ಮಸ್ವರೂಪಿ. ಆತ ಮೇಲಿನ ಲೋಕಗಳಿಂದ ಕೆಳಗಡೆ ಇಳಿದು ಬರ್ತಾ ಎಲ್ಲ ಪ್ರಕೃತಿಯ ಹೊದಿಕೆಗಳನ್ನು ಹಾಕೊಂಡಿದ್ದಾನೆ. ಇವೇ ದೇಹಗಳು ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ದೇಹಗಳು ಕೂಡ ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಆಯಾ ಲೋಕದಲ್ಲಿ ಪ್ರಯಾಣ ಮಾಡೋದಿಕ್ಕೆ ಅಥವಾ ಕೆಲಸ ಕಾರ್ಯಗಳನ್ನ ಮಾಡೋದಿಕ್ಕೆ, ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಬೇಕಾದಂತಹ ವಾಹನಗಳ ಹಾಗೆ. ಈ ವಾಹನಗಳಲ್ಲಿ ಪ್ರಯಾಣ ಮಾಡ್ತಾ ಇರತಕ್ಕಂತಹ
ಆತ್ಮ ಸ್ವರೂಪಿಗಳು ನಾವು ಅಂದ್ರೆ ಮನುಷ್ಯ. ಪುರುಷಾತ್ಮನಿಂದ ಕೆಳಗಡೆ ಇಳಿದು ಬಂದಿರತಕ್ಕಂತ ನಾವು ಮತ್ತೆ ಮೇಲೇರಿ ಪುರುಷಾತ್ಮನನ್ನ ಸೇರ್ಬೇಕಾಗಿದೆ. ಇದು ಯಾವ ರೀತಿಯ ಪ್ರಯಾಣ? ಇದು ಅಂತರಂಗ ಪ್ರಯಾಣ, ಬಹಿರಂಗ ಪ್ರಯಾಣ ಅಲ್ಲ, ಇದು ಅಂತರಂಗ ಪ್ರಯಾಣ. ಈ ಅಂತರಂಗ ಪ್ರಯಾಣನೇ ಮನುಷ್ಯನ ಜೀವನದ ನಿಜವಾದ ಉದ್ದೇಶ. ಯಾಕೆಂದ್ರೆ ನಾವು ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಹೋಗಿ ಸೇರ್ಬೇಕಾದಂತಹದ್ದು ಈ ಒಂದು ಪರಮಾತ್ಮನ ಬೃಹತ್ ಸಂಸರಣಾ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮೂಲವನ್ನ ನಾವು ಹೋಗಿ ಸೇರ್ಬೇಕಾಗಿದೆ. ಈ ಪ್ರಯಾಣದಲ್ಲಿ ನಮ್ಮ ದೇಹಗಳು ಎಷ್ಟು ಹಗುರವಾಗಿರ್ತಾವೋ ಅಷ್ಟು ಬೇಗ ನಾವು ಮೇಲೇರಬಹುದಾಗಿದೆ. ಅಂದ್ರೆ ನಮ್ಮ ದೇಹಗಳು ಸೂಕ್ಷ್ಮವಾಗಿ ಪಾರದರ್ಶಕವಾಗಿ ಇದ್ದಾಗ ಹಗುರವಾಗಿ ವಿಶಾಲ ಪ್ರಜ್ಞೆಯನ್ನ ಹೊಂದಿರ್ತಕ್ಕಂಥದ್ದು. ಆದ್ರೆ ನಾವೇನ್ ಮಾಡಿದ್ದೇವೆ? ಈ ಎಲ್ಲಾ ದೇಹಗಳನ್ನ ಕೂಡ ಬಹಳ ಭಾರವಾಗಿಸ್ಬಿಟ್ಟಿದ್ದೇವೆ. ಸ್ಥೂಲ ದೇಹದ ಬಗೆಗಿನ ಅರಿವು ನಮ್ಗೆ ಚೆನ್ನಾಗೇ ಇದೆ. ಈ ದೇಹ ಬಯಸಿದ್ದೆಲ್ಲವನ್ನೂ ಕೂಡ ಅದಕ್ಕೆ ಕೊಡ್ತಾ ಇದ್ದೇವೆ, ತಿನ್ನಿಸ್ತಾ ಇದ್ದೇವೆ. ತಿನ್ನಿಸಿ ನಮ್ಮ ದೇಹದ ತೂಕವನ್ನ ಭಾರ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಸೂಕ್ಷ್ಮ ದೇಹಗಳಿಗೂ ಕೂಡ ನಾವು ಸಾಕಷ್ಟು ಆಹಾರವನ್ನ ಕೊಡ್ತಾ ಇದ್ದೇವೆ. ರಾಗಭಾವಗಳು, ನಮ್ಮ ಅರಿಷಡ್ ವರ್ಗಗಳು, ಆಲೋಚನೆಗಳು, ನೆನಪುಗಳು ಎಲ್ಲವೂ ಕೂಡ ನಮ್ಮ ಈ ಕೆಳಗಿನ 3 ದೇಹಗಳಲ್ಲಿ ಇರ್ತಕ್ಕಂಥದ್ದು. ಸ್ಥೂಲ ದೇಹ, ಆಶಾ ದೇಹ ಮತ್ತು ಮನೋದೇಹದಲ್ಲಿ. ಈ ಎಲ್ಲ ಸೂಕ್ಷ್ಮ ದೇಹಗಳಿಗೂ ಕೂಡ ನಾವು ಆಹಾರವನ್ನ ಕೊಟ್ಟು ಭಾರ ಆಗಿಸ್ಕೊಂಡ್ಬಿಟ್ಟಿದ್ದೇವೆ. ಈ 3 ಆದ್ರೆ ಮುಖ್ಯವಾಗಿ ನಾವು ಪ್ರಸ್ತುತ ದೇಹಾತ್ಮ ಪ್ರಜ್ಞೆಯಲ್ಲಿ ಮನುಷ್ಯರಾಗಿ ಬದುಕ್ತಾ ಇದ್ದೇವೆ. ಈ ಕೆಳಗಿನ 3 ದೇಹಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಪಡ್ಕೊಳ್ಬೇಕಾಗಿದೆ. ಯಾವುದು? ದೇಹಾತ್ಮ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಮನುಷ್ಯನ ಈ 3 ದೇಹಗಳು ಅಂದ್ರೆ ಸ್ಥೂಲ ದೇಹ, ಆಶಾ ದೇಹ ಮತ್ತು ಮನೋದೇಹ. ಈ ದೇಹಗಳಲ್ಲಿ ತುಂಬಿರ್ತಕ್ಕಂತಹ ಕಶ್ಮಲಗಳು ಅಥವಾ ಕಲ್ಮಶಗಳನ್ನ ಕಡಿಮೆ ಮಾಡಿಕೊಂಡು ಪರಿಶುದ್ಧವಾಗಿಸಿದಾಗ ಮಾತ್ರ ಈ ದೇಹಗಳು ಹಗುರವಾಗೋದಕ್ಕೆ ಸಾಧ್ಯವಾಗಿದೆ. ಆಗ ನಾವು ಆ ಉನ್ನತ ಪ್ರಜ್ಞಾವಲಯಕ್ಕೆ ಏರಬಹುದಾಗಿದೆ. ಅಂದ್ರೆ ನಮ್ಮ ಮೂಲ ಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ನಿರಾಭಾರ ಪ್ರಯಾಣವನ್ನ ಮಾಡಬೇಕಾಗಿದೆ. ಈ ದೇಹಗಳಲ್ಲಿ ಭಾರವನ್ನ ಹೊತ್ಕೊಂಡಿದ್ರೆ ನಾವು ಮೇಲ್ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಈ ಅಂತರಂಗ ಪ್ರಯಾಣದಲ್ಲಿ ಈ ನಮ್ಮ ದೇಹಗಳಲ್ಲಿ ಸೇರಿರ್ತಕ್ಕಂತಹ ಕಸ ಕಲ್ಮಶ ಏನಿದೆ ಅದು ಯಾವುದು ಅಂತ ನಾವು ಚೆನ್ನಾಗಿ ಮನದೊಟ್ಟು ಮಾಡ್ಕೊಳ್ಬೇಕಾಗಿದೆ. ಅದು ಬಹಳ ಮುಖ್ಯವಾಗಿದೆ. ಈ ಅಂತರಂಗದ ಪ್ರಯಾಣ ಅಂತ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಪುರುಷಾತ್ಮನ ಒಂದು ಅಂಶವಾಗಿ ಕೆಳಗಡೆ ಇಳಿದು ಬಂದಿರತಕ್ಕಂತಹ ಮನುಷ್ಯ ಪ್ರಸ್ತುತ ಸ್ಥೂಲ ಲೋಕದಲ್ಲಿ ಇರ್ತಕ್ಕಂತಹವನು ಮತ್ತೆ ತನ್ನ ಸ್ವಸ್ಥಾನ ಅಂದ್ರೆ ಹೋಗಿ ಪುರುಷಾತ್ಮನಲ್ಲೇ ಸೇರ್ಬೇಕಾಗಿದೆಯಲ್ಲ. ಈ ಅಂತರಂಗದ ಪ್ರಯಾಣ ಇದೆಯಲ್ಲ, ಇದರ ನಿಜ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಸ್ವಸ್ವರೂಪವನ್ನ ಕಂಡುಕೊಳ್ತಕ್ಕಂಥದ್ದು. ಅಂದ್ರೆ ನಾವು ಆತ್ಮ ಸ್ವರೂಪಿಗಳು ಅನ್ನುವಂತಹ ಒಂದು ಅರಿವನ್ನ ಪಡ್ಕೊಳ್ತಕ್ಕಂಥದ್ದೇ ಈ ಅಂತರಂಗ ಪ್ರಯಾಣದ ಉದ್ದೇಶ ಆಗಿದೆ. ಇದನ್ನೇ ಮೋಕ್ಷ ಮಾರ್ಗ ಅಥವಾ ಆನಂದದ ಮಾರ್ಗ ಅಂತ ಕೂಡ ಕರೀತಾರೆ. ಈ ಮಾರ್ಗ ಇದೆಯಲ್ಲ ಇದು ಬಹಳ ದೀರ್ಘವಾಗಿರ್ತಕ್ಕಂಥದ್ದು ಹಾಗೂ ಬಹಳ ಕಠಿಣವಾಗಿರ್ತಕ್ಕಂತಹ ಮಾರ್ಗ. ಇಲ್ಲಿ 2 ರೀತಿಯ ಮಾರ್ಗಗಳನ್ನ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅನಿ ಬೆಸೆಂಟ್ ಅವರು ಹೇಳ್ತಾರೆ. ಒಂದು ಮಾರ್ಗ ಹೇಗಿದೆ ಅಂದ್ರೆ ಸುತ್ತಿ ಬಳಸಿ ಬಹಳ ದೀರ್ಘಕಾಲದ ಪ್ರಯಾಣವನ್ನ ಮಾಡ್ತಕ್ಕಂತಹ ಒಂದು ಮಾರ್ಗ, ಮತ್ತೊಂದು ನೇರವಾದಂತಹ ಕಡಿದಾದಂತಹ ಮಾರ್ಗ. ಡಾಕ್ಟರ್ ಅನಿ ಬೆಸೆಂಟ್ರು ಅವರ ಹೊರಾಂಗಣ ಅಂತಕ್ಕಂತಹ ಗ್ರಂಥದಲ್ಲಿ ಅಂದ್ರೆ ಇನ್ ದ ಔಟರ್ ಕೋರ್ಟ್ ಅನ್ನುವಂತಹ ಗ್ರಂಥದಲ್ಲಿ ಒಂದು ಕಾಲ್ಪನಿಕ ಚಿತ್ರಣದ ಮೂಲಕ ಇದನ್ನ ವಿವರಿಸ್ತಾ ಹೋಗ್ತಾರೆ. ಅಂದ್ರೆ ಎಂತಹವ್ರಿಗೂ ಕೂಡ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಒಂದು ಕಾಲ್ಪನಿಕ ಚಿತ್ರಣವನ್ನ ಅಲ್ಲಿ ಕೊಡ್ತಾರೆ. ಬೆಟ್ಟದ ತುದಿಯನ್ನ ನಾವು ತಲುಪಬೇಕು ಅಂತಂದ್ರೆ ಸಾಮಾನ್ಯ ಮನುಷ್ಯರು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಳ್ತಾ ಆ 7 ಸಾರಿ ಬೆಟ್ಟವನ್ನ ಸುತ್ತುತ್ತಾ 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 ಕೊನೆಗೆ ಬೆಟ್ಟದ ತುದಿಯನ್ನ ತಲುಪ್ತಕ್ಕಂಥದ್ದು.
ಆದ್ರೆ ಆಧ್ಯಾತ್ಮ ಸಾಧಕರು ಹೇಗೆ ಮೇಲೆ ಹೋಗಿ ತಲುಪ್ತಾರೆ ಅಂದ್ರೆ ಕಡಿದಾದ ಮಾರ್ಗ, ನೇರವಾದಂತಹ ಮಾರ್ಗದಲ್ಲಿ ಅವರು ಮೇಲೇರ್ತಕ್ಕಂಥದ್ದು. ಇದು ಎರಡು ರೀತಿಯ ಮಾರ್ಗಗಳು ಅಂತ ಅವರು ನಮ್ಗೆ ಸೂಚಿಸ್ತಾರೆ. ಈ ಮೇಲಿನ ಬೆಟ್ಟದ ತುದಿಯನ್ನ ನಾವು ತಲುಪಬೇಕು ಅಂತಂದ್ರೆ ನಾವು ಹೇಗ್ ಪ್ರಯಾಣ ಮಾಡಬೇಕು? ಕೆಳಗಡೆಯಿಂದ ಮೇಲೆ ಏರ್ತಾ ಹೋಗಬೇಕು ಅಂದ್ರೆ ಹೇಗೆ ಹೋಗಬೇಕು ನಾವು? ಈ ಪರ್ವತಾರೋಹಿಗಳು ಹೇಗೆ ಹೋಗ್ತಾರೆ? ಅವ್ರಿಗೆ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಮಾತ್ರ ಅವ್ರ ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಮಾತ್ರ ಅವ್ರು ಹೊತ್ತೊಯ್ತಾರೆ. ಅವ್ರ ಜೊತೆನಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಈ ವಾತಾವರಣದಲ್ಲಿ ಇನ್ನು ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರತಕ್ಕಂಥದ್ದು, ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆಮ್ಲಜನಕದ ಸಿಲಿಂಡರ್ಗಳನ್ನ ಹೊತ್ತೊಯ್ತಾರೆ. ಮತ್ತೆ ಬೆಚ್ಚಗಿರ್ತಕ್ಕಂತಹ ಬಟ್ಟೆಗಳನ್ನ ಹಾಕೊಳ್ತಾರೆ. ಮತ್ತೆ ಬೇಕಾದಂತಹ ಶೂಸ್ ಏನ್ ಹೇಳ್ತಾರೆ, ಆ ಮಂಜುಗಡ್ಡೆಯ ಮೇಲೆ ಏರ್ತಾ ಹೋಗುವಾಗ, ಪರ್ವತವನ್ನ ಏರ್ತಾ ಹೋಗುವಾಗ ತಾನು ಕೆಳಗಡೆ ಜಾರಿ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ಅದಕ್ಕೆ ಸರಿಯಾದಂತಹ ಒಂದು ಏನೋ ಕಾಲಿನ ಒಂದು ಏನು ಶೂಸ್ ಅನ್ನ ಹಾಕೊಂಡು ಹೋಗ್ತಾರೆ, ಮೇಲೆ ಇರ್ತಾರೆ. ಆ ರೀತಿ ಹೊರೆ ಕಡಿಮೆ ಮಾಡ್ಕೊಳ್ತಾ ಭಾರವನ್ನ ಕಡಿಮೆ ಮಾಡ್ಕೊಂಡು ನಾವು ಮೇಲೆ ಹತ್ತಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದೂ ಕೂಡ ಈ ಅಂತರಂಗ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನೇ HPB ಅವರು, HP ಬ್ಲವಾಟ್ಸ್ಕಿ ಅಮ್ಮನವರು ಸುವರ್ಣ ಸೋಪಾನಗಳಲ್ಲಿ 13 ಮೆಟ್ಟಿಲುಗಳು ಅಂತ ಅವರು ನಮ್ಗೆ ಸೂಚಿಸ್ತಾರೆ. ಈ ಮೆಟ್ಟಿಲುಗಳನ್ನ ಸಾಧಕ ನೇರವಾಗಿ ಹತ್ತುತ್ತಾ ಹತ್ತುತ್ತಾ ಬ್ರಹ್ಮಜ್ಞಾನದ ದೇವಾಲಯವನ್ನ ಸೇರ್ತಾನೆ, ಅಥವಾ ತನ್ನ ಸ್ವಸ್ವರೂಪವನ್ನ ಕಂಡುಕೊಳ್ತಾನೆ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ತಾನೆ ಅನ್ನುವಂತಹ ವಿಚಾರವನ್ನ ಸುವರ್ಣ ಸೋಪಾನಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಮ್ಮ ಕೆಳದೇಹಗಳ ಪರಿಶುದ್ಧತೆಯ ಬಗ್ಗೆನೇ ಅವ್ರು ಹೇಳ್ತಾ ಹೋಗ್ತಾರೆ. ಶುಚಿಯಾದ ಜೀವಿತ, ನಿಷ್ಪಕ್ಷಪಾತವಾದ ಮನಸ್ಸು, ನಿರ್ಮಲವಾದ ಹೃದಯ, ಆಸಕ್ತಿಯುಳ್ಳ ಬುದ್ಧಿ, ಹೀಗೆ 13 ಮೆಟ್ಟಿಲುಗಳ ಬಗ್ಗೆ ನಮ್ಗೆ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ನಮ್ಮ ದೇಹಗಳನ್ನ ಪರಿಶುದ್ಧ ಮಾಡ್ಕೊಳ್ತಕ್ಕಂಥದ್ದೇ ಬಹಳವಾಗಿ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲು ನಾವು ಏನ್ ಗಮನಿಸಬೇಕು, ನಮ್ಮಲ್ಲಿ ಯಾವ ಕಲ್ಮಶಗಳು ತುಂಬಿದೆ, ಈ ದೇಹಗಳಲ್ಲಿ ನಾವು ಸೇರಿಸ್ಕೊಂಡಿರ್ತಕ್ಕಂತಹ ಕಲ್ಮಶಗಳು ಯಾವುದು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿವು ಬೇಕಾಗಿದೆ. ನಂತರ ಅವುಗಳನ್ನ ಹೊರದೂಡ್ತಕ್ಕಂತಹ ವಿಧಾನಗಳು ಅಥವಾ ಸಾಧನೆಯ ಬಗ್ಗೆ ನಾವು ಅರಿವನ್ನ ಬೆಳೆಸ್ಕೊಳ್ಬೇಕಾಗಿದೆ. ಹಾಗಿದ್ರೆ ಮಾತ್ರ ನಾವು ಸಲೀಸಾಗಿ ಹಗುರವಾಗಿ ನಮ್ಮ ಅಂತರಂಗ ಪ್ರಯಾಣವನ್ನ ಮಾಡೋದಕ್ಕೆ ಸಾಧ್ಯ. ಈ ಭಾರ ಅಂತಕ್ಕಂಥದ್ದು ಯಾವುದು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡೋದಾದ್ರೆ, ನಮ್ಮ ಎಲ್ಲ ಹಿಂದಿನ ನೆನಪುಗಳು, ಆಸೆಗಳ ಕಲ್ಪನೆಗಳು, ಭಯ, ಮತ್ತೆ ಭವಿಷ್ಯವನ್ನ ಕುರಿತಂತಹ ನಿರೀಕ್ಷೆ, ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯಗಳು, ಸಂಪ್ರದಾಯಗಳು, ಸಿದ್ಧಾಂತಗಳು ಎಲ್ಲವೂ ಕೂಡ ಭಾರವೇ. ಮನುಷ್ಯನಿಗೆ ಸಂಪತ್ತನ್ನ ಹೊಂದತಕ್ಕಂತಹ ಆಸೆ, ಅಪೇಕ್ಷೆ, ತನ್ನ ಹಿರಿಮೆ, ತನ್ನ ಅಭಿವೃದ್ಧಿ, ಸಮಾಜದಲ್ಲಿ ತನ್ನ ಸ್ಥಾನ, ಪಾಂಡಿತ್ಯದ ಬಗ್ಗೆ ಗರ್ವ, ಎಲ್ಲವೂ ಕೂಡ ನಮಗೆ ಇರ್ತಕ್ಕಂತಹ ಭಾರಗಳೇ. ಅಂದ್ರೆ ಎಲ್ಲ ಸ್ವಾರ್ಥಯುತ ಕೆಲಸ ಕಾರ್ಯಗಳು ಕೂಡ ನಮ್ಮನ್ನ ಇಲ್ಲಿ ಬಂಧಿಸ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂತಹ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಲ್ಲವೂ ಕೂಡ ನಮ್ಮನ್ನ ಈ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಬಂಧಿಸ್ತವೆ. ನಮ್ಮನ್ನ ಬಂಧಿಸ್ತಕ್ಕಂತಹ ಎಲ್ಲವೂ ಕೂಡ ನಮಗೆ ಭಾರನೇ. ಈ ಭಾರಗಳನ್ನ ಅಥವಾ ಈ ಬಂಧನಗಳನ್ನ ಕಳಚಿ ಹಾಕಿದಾಗ ಮಾತ್ರ ನಾವು ಹಗುರವಾಗೋದಕ್ಕೆ ಸಾಧ್ಯ, ಅಥವಾ ಬಂಧನ ಮುಕ್ತರಾಗಿ ಸ್ವತಂತ್ರರಾಗೋದಕ್ಕೆ ಸಾಧ್ಯ. ಬಂಧನ ಮುಕ್ತರಾಗಿ ಸ್ವತಂತ್ರರಾದಾಗ ಮಾತ್ರ ನಾವು ಹಗುರವಾಗೋದಕ್ಕೆ ಸಾಧ್ಯ. ಹಾಗಾದ್ರೆ ಈ ಎಲ್ಲಾ ನೆನಪುಗಳು, ಪೂರ್ವಾಗ್ರಹ ಅಭಿಪ್ರಾಯಗಳು, ನಿರೀಕ್ಷೆಗಳು ಎಲ್ಲವೂ ಕೂಡ ಇರೋದು ಅಥವಾ ಸಂಗ್ರಹ ಆಗಿರೋದು ಎಲ್ಲಿ ಅಂತಂದ್ರೆ, ನಮಗೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಓದಿ, ಅಥವಾ
ಅನುಭವದಲ್ಲೂ ಕೂಡ ಎಲ್ಲ ಇರ್ತಕ್ಕಂಥದ್ದು ಕೂಡ ನಮ್ಮ ಮನಸ್ಸಿನಲ್ಲೇ. ಈ ರಾಗಭಾವಗಳು ಅರಿಷಡ್ ವರ್ಗಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾವೆ? ನಮ್ಮ ಕಾಮ ಶರೀರ ಅಥವಾ ಆಶಾ ಶರೀರದಲ್ಲಿ ಈ ರಾಗಭಾವಗಳು ಕೆಲಸ ಮಾಡ್ತಾ ಇವೆ. ಈ ನೆನಪುಗಳು ಮತ್ತೆ ಈ ರಾಗಭಾವಗಳು ಇವೆರಡೂ ಕೂಡ ಸ್ಥೂಲ ದೇಹದ ಮೂಲಕ ನಡೀತಕ್ಕಂತಹ ಕೆಲಸ ಕಾರ್ಯಗಳಿಗೆ ಪ್ರೇರಣೆಯನ್ನ ಕೊಡ್ತಾ ಇವೆ. ಅಂದ್ರೆ ಮುಖ್ಯವಾಗಿ ನಾವೇನ್ ತಿಳ್ಕೊಳ್ಬೇಕು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಪ್ರೇರಕ ಶಕ್ತಿಯಾಗಿ ಹಿಂದೆ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮನಸ್ಸೇ. ಅದರಲ್ಲೂ ಈ ಕೆಳ ಮನಸ್ಸು ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಮನುಷ್ಯನಲ್ಲಿ. ಹಾಗಾದ್ರೆ ಈ ಭಾರರಹಿತ ಪ್ರಯಾಣ ಅಂದ್ರೆ ನಿರಾಭಾರ ಪ್ರಯಾಣ ಅಂದ್ರೆ ನಮ್ಮ ಸ್ಥೂಲ ಕಾಮ ಮನೋದೇಹಗಳನ್ನ ಎಲ್ಲವನ್ನೂ ಕೂಡ ನಾವು ಉಪೇಕ್ಷೆ ಮಾಡೋದು ಅಂತಲೇ ಅದು ಅದರ ಅರ್ಥವಾ ಅಂತ ನಾವು ಪ್ರಶ್ನೆ ಹಾಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಅಲ್ಲ. ನಾವೀಗಾಗ್ಲೇ ತಿಳ್ಕೊಂಡ್ವಿ ಈ ಎಲ್ಲ ದೇಹಗಳು ಕೂಡ ಆತ್ಮಸ್ವರೂಪಿಯಾದಂತಹ ಮನುಷ್ಯನಿಗೆ ಉಪಾಧಿಗಳು. ಆಯಾ ಲೋಕಗಳಲ್ಲಿ ಸುಗಮವಾಗಿ ಕೆಲಸ ಮಾಡೋದಕ್ಕೆ ಇರ್ತಕ್ಕಂತಹ ವಾಹನಗಳು, ಅಲ್ಲಿ ಕೆಲಸ ಕಾರ್ಯಗಳನ್ನ ಸಮಗ್ರವಾಗಿ ನೆರವೇರಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ದೇಹಗಳು. ಆದ್ರೆ ಈ ದೇಹಗಳನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಅಂತರಂಗ ಪ್ರಯಾಣದಲ್ಲಿ ಬಹಳ ಮುಖ್ಯ. ಈ ದೇಹಗಳು ಆರೋಗ್ಯಕರವಾಗಿರೋ ಹಾಗೆ ನಾವು ಅವುಗಳಿಗೆ ಆರೈಕೆಯನ್ನ ಮಾಡಬೇಕು. ನಾವು ಅವುಗಳನ್ನ ಉಪಯೋಗಿಸ್ಕೊಳ್ಬೇಕೇ ಹೊರತು ಅವು ನಮ್ಮ ಮೇಲೆ ಸವಾರಿ ಮಾಡಬಾರದು. ಈ ವಿಚಾರಗಳನ್ನ ನಾವು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಆ ವಿವೇಚನೆ ವಿವೇಕ ಅಂತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾಗಬೇಕು. ಪರಮಗುರು ಚರಣ ಸನ್ನಿಧಿ ಅನ್ನುವಂತಹ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಇದರ ಬಗ್ಗೆ ವಿವರಣೆಯನ್ನ ನಾವು ಪಡ್ಕೊಳ್ತೇವೆ. ಅದಕ್ಕೆ ಹೇಳ್ತಾರೆ, ನಾವು ನಮ್ಮ ದೇಹಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕೇ ಹೊರತು ನಮ್ಮ ದೇಹಗಳು ನಮ್ಮನ್ನ ಹತೋಟಿಯಲ್ಲಿ ಇಟ್ಕೊಂಡು ಅವುಗಳ ಕೆಲಸ ಕಾರ್ಯವನ್ನ ಅಥವಾ ಅವುಗಳೇ ಬೇಕಾಗಿರ್ತಕ್ಕಂತಹದ್ದನ್ನ ಅವುಗಳು ಪಡ್ಕೊಳ್ತಕ್ಕಂಥದ್ದಲ್ಲ. ಅವುಗಳಿಗೆ ನಾವು ಅವಕಾಶವನ್ನ ಕೊಡಬಾರದು ಅನ್ನುವಂತಹ ವಿಚಾರ. ಸದಾಚಾರದಲ್ಲಿ ಅದಕ್ಕೆ ಹೇಳ್ತಾರೆ ಮುಖ್ಯವಾಗಿ ಶಮ ಮತ್ತೆ ದಮ ಅಂದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದು, ಮತ್ತೆ ನಮ್ಮ ಕೆಲಸ ಕಾರ್ಯಗಳ ಮೇಲೆ ನಮ್ಮ ಹತೋಟಿ ಇರುವಂಥದ್ದು. ಅಂದ್ರೆ ನಮ್ಮಲ್ಲಿ ಈ ವಿವೇಕ ವಿವೇಚನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ದೇಹಗಳನ್ನ ನಾವು ಪರಿಶುದ್ಧವಾಗಿಟ್ಕೊಂಡು ಅವುಗಳ ಮೂಲಕ ಆ ಒಂದು ಪುರುಷಾತ್ಮನಿಂದ ಒಂದು ಕಿಡಿಯಾಗಿ ಒಂದು ಅಂಶವಾಗಿ ಹೊರಟಂತಹ ನಾವು ಮತ್ತೆ ಹೋಗಿ ಅಲ್ಲಿ ಸೇರ್ಬೇಕಾಗಿದೆ. ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗಬೇಕಾಗಿದೆ. ಆ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿ ಇರ್ತಕ್ಕಂಥದ್ದು ಜಾಗೃತವಾಗಿ ಅದು ಪರಿಪೂರ್ಣತೆಯನ್ನ ಪಡ್ಕೊಳ್ಬೇಕಾಗಿದೆ. ಮತ್ತೊಮ್ಮೆ ಜಾಜ್ವಲ್ಯಮಾನವಾಗಿ ಅದು ಪ್ರಕಾಶಮಾನವಾಗಿ ಆಗಬೇಕಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ದೇಹಗಳನ್ನ ಅಥವಾ ಉಪಾಧಿಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಈ ದೇಹಗಳನ್ನ ಪೋಷಿಸೋದು ನೈಸರ್ಗಿಕ ನಿಯಮ ಹೌದು, ಆದ್ರೆ ಅವುಗಳಿಗೆ ಅನಾವಶ್ಯಕವಾಗಿ ಆಹಾರವನ್ನ ಒದಗಿಸ್ತಾ ಇದೀವಲ್ಲ, ಇದು ಮಾತ್ರ ನಿಯಮ ಬಾಹಿರ. ಇದರಿಂದ ಏನಾಗುತ್ತೆ ಅಂದ್ರೆ ಆತ್ಮನ ಬದಲು ನಮ್ಮ ದೇಹಗಳು ಅಥವಾ ಮಾಂಸಖಂಡಗಳು ಸೊಕ್ಕಿನಿಂದ ಬೆಳೆಯುತ್ತವೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಯಾವುದು ಆತ್ಮನ ಪ್ರಗತಿಗೆ ಅಡ್ಡಿ, ಯಾವುದು ಆತ್ಮನ ಪ್ರಗತಿಗೆ ಮುಖ್ಯ ಅನ್ನುವಂತಹ ವಿವೇಚನೆಯನ್ನ ಆಧ್ಯಾತ್ಮ ಸಾಧಕರು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕಾಗಿದೆ, ಗಳಿಸ್ಕೊಳ್ಬೇಕಾಗಿದೆ. ನಾವು ಕೆಲವು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ಹೇಗೆ ಈ ವಸ್ತು ಪ್ರಪಂಚದಲ್ಲಿ ಪ್ರಾಪಂಚಿಕ ಈ ಲೋಕದಲ್ಲಿ ಯಾವ್ಯಾವು ನಮ್ಮ ಆಧ್ಯಾತ್ಮ ಪ್ರಗತಿಗೆ ಅಡ್ಡಿಯಾಗಿವೆ, ಯಾವ್ಯಾವು ನಮ್ಮ ಪ್ರಯಾಣವನ್ನ ಬಹಳ ಕಷ್ಟವಾಗಿ ಮಾಡಿವೆ ಅಥವಾ ನಮ್ಮನ್ನ ಬಹಳ ಭಾರವಾಗಿಸ್ಬಿಟ್ಟಿವೆ ಅಂತಕ್ಕಂಥದ್ದನ್ನ. ಲೌಕಿಕ ಸಂಪತ್ತುಗಳು ನಾವು ಸಾಮಾನ್ಯವಾಗಿ ಹೇಳ್ತೇವಲ್ಲ, ಲೌಕಿಕ ಸಂಪತ್ತುಗಳು ಆಧ್ಯಾತ್ಮ ಪಥದಲ್ಲಿ ಸಾಗ್ತಾ ಇರತಕ್ಕಂಥವ್ರಿಗೆ ಅಡ್ಡಿ ಅಂತ. ಅಡ್ಡಿ ಅಂತ ನಾವು ಭಾವಿಸ್ಬೇಕಾ ಅಥವಾ ಭಾವಿಸ್ಬಾರ್ದ? ಲೌಕಿಕ ಸಂಪತ್ತು ಹಣದ ರೂಪದಲ್ಲಿರ್ಬೋದು,
ಅಥವಾ ವಸ್ತು, ಭೂಮಿ, ಒಡವೆ, ಬಟ್ಟೆ, ಯಾವುದೇ ರೀತಿಯ ಭೌತಿಕ ವಸ್ತು ಆಗಿರ್ಬೋದು. ಆದ್ರೆ ಈ ಸಂಪತ್ತನ್ನ ನಾವು ಹೊಂದಿರೋದು ಅಡ್ಡಿ ಅಲ್ಲ, ಅದನ್ನ ನಾವು ನೋಡ್ತಕ್ಕಂತಹ ದೃಷ್ಟಿ ಮತ್ತೆ ಈ ಸಂಪತ್ತನ್ನ ಉಪಯೋಗಿಸ್ತಕ್ಕಂತಹ ರೀತಿ ಬಹಳ ಮಹತ್ವಪೂರ್ಣದ್ದಾಗಿದೆ ಅಲ್ವಾ. ಸಂಪತ್ತು ನಮ್ಮಲ್ಲಿ ಇದ್ದಾಕ್ಷಣಕ್ಕೆ ನಾವು ಅಧ್ಯಾತ್ಮ ಪಥದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ, ಸಂಪತ್ತಿದ್ದಾಕ್ಷಣಕ್ಕೆ ಅದನ್ನ ನಮ್ಮ ಜೊತೆ ನಮ್ಮಲ್ಲಿ ಹೊತ್ತು ಹೊಯ್ತಾ ಇದ್ದೀವಿ ಅಂತಲೂ ಅಲ್ಲ. ಇದನ್ನ ಚೆನ್ನಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದ್ರೆ ಸಂಪತ್ತನ್ನು ಹೊಂದಿದ್ರೂ ಕೂಡ ಅವುಗಳಿಂದ ಬಂಧಿತರಾಗದೆ ಇರಬೇಕಾಗಿದೆ, ಅವುಗಳಿಗೆ ನಾವು ಅಂಟಿಕೊಂಡಿರಬಾರದು. ಅದು ಬಹಳ ಮುಖ್ಯವಾಗಿದೆ. ನಾವು ನಿರ್ಲಿಪ್ತ ಸ್ಥಿತಿಯಲ್ಲಿರಬೇಕು. ನಮಗೆ ಇರ್ತಕ್ಕಂತಹ ಹಣ, ವಸ್ತು, ಒಡವೆ ಎಲ್ಲವನ್ನು ಕೂಡ ನಾವು ಅನುಭವಿಸ್ತಾ ಇದ್ರೂ ಕೂಡ ಅವುಗಳಿಂದ ನಾವು ಬಂಧಿತರಾಗಬಾರದು, ಅವುಗಳಿಗೆ ನಾವು ಅಂಟುಕೊಳ್ಬಾರದು. ಅಂದ್ರೆ ಅವುಗಳಿಲ್ಲ ಅಂದ್ರೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗಾಗಬಾರದು, ಅಥವಾ ಅವುಗಳ ಮೇಲೆ ಹೆಚ್ಚಿನ ವ್ಯಾಮೋಹವನ್ನ ನಾವು ಬೆಳೆಸ್ಕೊಳ್ಬಾರದು. ಈ ಆಸೆ ಅಂತಕ್ಕಂಥದ್ದು ವ್ಯಾಮೋಹವಾಗಿಬಿಟ್ರೆ ನಾವು ಅಲ್ಲಿ ಬಂಧಿತರಾಗ್ತೇವೆ. ಎಲ್ಲ ರೀತಿಯ ಬಂಧನಗಳು ಕೂಡ ಭಾರವೇ ಮನುಷ್ಯನಿಗೆ. ಕೆಲವು ಉದಾಹರಣೆಗಳನ್ನ ನಾವು ಗಮನಿಸೋದಾದ್ರೆ, ಇಲ್ಲಿ ಜನಕ ಮಹಾರಾಜ ಆತ ಎಂತಹ ಉನ್ನತ ಮಟ್ಟದಲ್ಲಿ ಜೀವನವನ್ನ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವು ನಮ್ಮ ರಾಮಾಯಣದ ಕಥೆಗಳಲ್ಲಿ ತಿಳ್ಕೊಂಡಿದ್ದೇವೆ. ಈ ಜನಕ ಮಹಾರಾಜ ಅಷ್ಟೆಲ್ಲ ಸಂಪತ್ತಿದ್ರು ಕೂಡ, ಅಷ್ಟು ದೊಡ್ಡ ರಾಜ್ಯವನ್ನ ಆಳ್ತಾ ಇದ್ರು ಕೂಡ ಆತ ಈ ವಸ್ತು ವಿಷಯಗಳಿಂದ ಎಂದೂ ಕೂಡ ವಿಚಲಿತನಾಗ್ತಾ ಇರ್ಲಿಲ್ಲ, ಅದಕ್ಕೆ ಅಂಟ್ಕೊಂಡಿರ್ಲಿಲ್ಲ, ಅದರಲ್ಲಿ ಬಂಧಿತನಾಗಿರ್ಲಿಲ್ಲ ಅಂತ. ಒಮ್ಮೆ ಆತ ಇದ್ದಂತಹ ಸ್ಥಳದಲ್ಲಿ ಅರಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಪಕ್ಕದಲ್ಲಿದ್ದಂತಹ ಒಬ್ಬ ಸನ್ಯಾಸಿ ಇರ್ತಾನೆ, ಅವನ ಒಂದು ಗುಡಿಸಲಿಗೂ ಕೂಡ ಬೆಂಕಿ ಹತ್ಕೊಂಡಿರತ್ತೆ. ಅದನ್ನ ಆರಿಸೋದಕ್ಕೆ ಏನ್ ಮಾಡ್ಬೇಕೋ ಆ ಕೆಲಸವನ್ನ ಅಲ್ಲಿ ಮಾಡ್ತಾ ಇರ್ತಾರೆ ಜನ. ಆದ್ರೆ ಜನಕ ಮಹಾರಾಜ ಆ ಒಂದು ಘಟನೆಯಿಂದ ಸ್ವಲ್ಪ ಕೂಡ ವಿಚಲಿತನಾಗೋದಿಲ್ಲ. ಆತ ನಿರ್ಲಿಪ್ತ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅದನ್ನ ಗಮನಿಸ್ತಾ ಇರ್ತಾನೆ. ಆದ್ರೆ ಆ ಸನ್ಯಾಸಿ ನನ್ನ ಗುಡಿಸಲು ಸುಟ್ಟೋಯ್ತಲ್ಲ, ನಾನು ಎಲ್ಲಿರ್ಬೇಕು ಅಂತ ಪರದಾಡ್ತಾ ಇರ್ತಾನೆ. ಅಂದ್ರೆ ಸನ್ಯಾಸಿ ಅಂದ್ರೆ ನಾವು ತಿಳ್ಕೊಂಡಿರೋ ಪ್ರಕಾರ ಆತನಲ್ಲಿ ಯಾವ ವಸ್ತುಗಳ ಸಂಗ್ರಹಣೆಯೂ ಇಲ್ಲ, ಭೌತಿಕ ವಸ್ತುಗಳ ಸಂಗ್ರಹಣೆ ಇಲ್ಲ, ಬಹಳ ಸರಳ ಜೀವನವನ್ನ ನಡೆಸ್ತಾ ಇದ್ದಾನೆ, ಬಹಳ ಕಡಿಮೆ ಪದಾರ್ಥಗಳನ್ನ ಹೊಂದಿರ್ತಾನೆ. ಆತ ಬಹಳ ಏನು ಸನ್ಯಾಸಿ ಜೀವನವನ್ನ ನಡೆಸ್ತಾ ಇದ್ದಾನೆ, ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾನೆ ಅಂತ. ಆದ್ರೆ ನೋಡಿ, ಆತನ ಗುಡಿಸಲು ಸುಟ್ಟು ಹೋದ್ರೆ ಆತ ಬೊಬ್ಬೆ ಇಡ್ತಾ ಇರ್ತಾನೆ. ಅಂತಹ ಮಹಾರಾಜ ಅಷ್ಟೆಲ್ಲ ಸಂಪತ್ತನ್ನ ಹೊಂದಿದ್ದವನು ಅಲ್ಲಿ ಬೆಂಕಿ ಬಿದ್ದರೂ ಕೂಡ, ಎಲ್ಲ ನಾಶವಾಗ್ತಾ ಇದ್ರು ಕೂಡ ಆತ ವಿಚಲಿತನಾಗೋದಿಲ್ಲ. ಅಂದ್ರೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಸನ್ಯಾಸಿ ಅಂತ ಹೇಳ್ಕೊಂಡು ನಾನು ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೂ ಕೂಡ ವ್ಯಾಮೋಹ ಅಂತಕ್ಕಂಥ ತಪ್ಪಿದ್ದಲ್ಲ. ಅಂದ್ರೆ ಸಂಪತ್ತು ಇದ್ರೇನೆ ವ್ಯಾಮೋಹ ಅಂತ ಅಲ್ಲ, ಸಂಪತ್ತು ಇಲ್ದಲೇನೂ ಕೂಡ ಎಂತಹ ಸರಳ ಜೀವನವನ್ನ, ಬಡತನದ ಜೀವನವನ್ನ ನಡೆಸ್ತಾ ಇದ್ರು ಕೂಡ ಅದ್ರ ಮೇಲೂ ಕೂಡ ನಮ್ಗೆ ವ್ಯಾಮೋಹವನ್ನ ಇಟ್ಕೊಳ್ತಕ್ಕಂತಹ ಸಾಧ್ಯತೆಗಳಿದೆ. ಆದ್ರೆ ಸಂಪತ್ತು ಹೊಂದಿದ್ರೂ ಕೂಡ ಅವುಗಳಿಗೆ ನಾವು ಅಂಟ್ಕೊಳ್ಳದೆ ಇದ್ರೆ, ಅವುಗಳಿಂದ ಬಂಧಿತರಾಗದೆ ಇದ್ರೆ ನಾವು ಎಂದೂ ಕೂಡ ವಿಚಲಿತರಾಗೋದಿಲ್ಲ. ಅದನ್ನ ಕಳ್ಕೊಂಡಾಗ್ಲೂ ನಮಗೇನು ಬೇಸರ ಇಲ್ಲ, ಅದು ಇದ್ದಾಗ್ಲೂ ನಮ್ಗೇನು ಸಂತೋಷ ಇಲ್ಲ. ಈ ರೀತಿಯ ಜೀವನವನ್ನ ಮಾಡ್ತಾ ಇದ್ರೆ ಮಾತ್ರ ನಾವು ಮನಸ್ಸಿನಲ್ಲಿ ಹಗುರವಾಗಿರೋದಕ್ಕೆ ಸಾಧ್ಯ. ಒಂದು ದೃಷ್ಟಾಂತ ಕಥೆಯನ್ನ ಹೇಳ್ತಾರೆ. ಇಬ್ಬರು ಸನ್ಯಾಸಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ನದಿಯನ್ನ ದಾಟಬೇಕಾಗಿರ್ತಕ್ಕಂತಹ ಸ್ಥಳ ಬರುತ್ತೆ. ಅಲ್ಲಿ ಒಬ್ಬ ಹೆಂಗಸು ಕೂತ್ಕೊಂಡಿರ್ತಾಳೆ. ಅವಳಿಗೆ ನದಿಯನ್ನ ದಾಟೋದಕ್ಕೆ ಬಹಳ ಕಷ್ಟ ಆಗಿರುತ್ತೆ. ಆಕೆ ಇವರನ್ನ ಕೇಳ್ಕೊಳ್ತಾಳೆ, ನನ್ನನ್ನ ಸ್ವಲ್ಪ ಆಚೆ ದಡಕ್ಕೆ ನೀವು ಸಾಗಿಸ್ಬೋದಾ, ನನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ. ಆ ನದಿ ಉಕ್ಕಿ ಹರಿತಾ ಇರತ್ತೆ, ಬಹಳ ಕಷ್ಟ ನಡ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಿದ್ರೂ ಕೂಡ ಆ ಇಬ್ಬರು ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ
ಆ ಹೆಂಗಸನ್ನ ತನ್ನ ಭುಜದ ಮೇಲೆ ಕೂರಿಸ್ಕೊಳ್ತಾನೆ. ಮತ್ತೆ ಆ ನಡ್ಕೊಳ್ತಾ ಆ ನದಿಯ ಪ್ರವಾಹವನ್ನ ದಾಟಿ ಆಚೆ ದಡಕ್ಕೆ ಹೋಗಿ ತಲುಪಿ ಆ ಹೆಂಗಸನ್ನ ಅಲ್ಲಿ ಸುರಕ್ಷಿತವಾಗಿ ಇಳಿಸಿ ಮುಂದೆ ಹೋಗ್ತಾರೆ. ಈಗ ಹೋಗ್ತಾ ಇರುವಾಗ ಆ ಒಬ್ಬ ಸನ್ಯಾಸಿ ಮತ್ತೊಬ್ಬ ಸನ್ಯಾಸಿ ಜೊತೆಲಿದ್ನಲ್ಲ, ಆ ಸನ್ಯಾಸಿ ಯೋಚನೆ ಮಾಡ್ತಾ ಇರ್ತಾನೆ. ಸನ್ಯಾಸಿ ಅಂತ ಹೇಳ್ಕೊಳ್ತಾನೆ, ಹೆಂಗಸನ್ನ ತನ್ನ ಭುಜದ ಮೇಲೆ ಹೊತ್ಕೊಂಡು ಹೋದ್ನಲ್ಲ ಇವನು, ಈ ರೀತಿ ಮಾಡ್ಬೋದಾ? ಅವಳನ್ನ ಮುಟ್ಟಿ ಕರ್ಕೊಂಡು ಹೋಗಿ ಆ ಕಡೆ ಬಿಟ್ಟಿದಾನಲ್ಲ, ಹೊತ್ಕೊಂಡು ಬಂದ್ನಲ್ಲ ಇವನು, ಎಂತ ಸನ್ಯಾಸಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಆತನನ್ನ ಕೇಳ್ತಾನೂ ಕೂಡ, ನೀನು ಯಾಕೆ ಆ ಹೆಂಗಸನ್ನ ಹೊತ್ಕೊಂಡು ಬಂದೆ? ಅದ್ ಸರಿನಾ? ನಿನ್ನ ಸನ್ಯಾಸ ಧರ್ಮಕ್ಕೆ ಸರಿ ಹೋಗುತ್ತಾ ಅಂತ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ನಾನು ಆ ಹೆಂಗಸನ್ನ ಹೊತ್ಕೊಂಡು ಬಂದೆ ನಿಜ, ಹೊತ್ಕೊಂಡು ಬಂದು ಆಕೆಗೆ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸಿ ಬಿಟ್ಟುಬಿಟ್ಟೆ, ಅದು ನನ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ. ಆದ್ರೆ ನೀನ್ ಇನ್ನೂ ಕೂಡ ಆ ಮನಸ್ಸಲ್ಲಿ ಆ ವಿಚಾರವನ್ನ ಹೊತ್ಕೊಂಡು ಓಡಾಡ್ತಾ ಇದೀಯಲ್ಲ ಅಂತ ಕೇಳ್ತಾನೆ. ಅಂದ್ರೆ ಬಾಹ್ಯದಲ್ಲಿ ಎಷ್ಟೇ ವಸ್ತುಗಳು, ಭೌತಿಕ ವಸ್ತುಗಳು, ಸುಖ ಭೋಗಗಳು ನಮಗೆ ಇದ್ರೂ ಕೂಡ ಅವುಗಳಿಂದ ಬಂಧಿತರಾಗದೆ, ಅವುಗಳಿಗೆ ಅಂಟುಕೊಳ್ಳದೆ, ಅವುಗಳು ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ವಿಚಲಿತರಾಗದೇ ಇರತಕ್ಕಂಥದ್ದು ಭಾರರಹಿತವಾಗಿರ್ತಕ್ಕಂತಹ ಜೀವನ. ಆ ರೀತಿಯ ಜೀವನವನ್ನ ಮಾಡತಕ್ಕಂತಹ ಕಲೆಯನ್ನ ನಾವು ರೂಢಿಸ್ಕೊಳ್ಬೇಕಾಗಿದೆ. ಹಾಗಾದ್ರೆ ಈ ಭೌತಿಕ ಸಂಪತ್ತು ಅಷ್ಟೇ ಸಂಪತ್ತಾ ಅಂದ್ರೆ, ಜ್ಞಾನವೂ ಕೂಡ ನಮ್ಗೆ ಹೊರೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಹೌದು, ಭೌತಿಕ ಸಂಪತ್ತಿಗೆ ನಾನು ಹೆಚ್ಚು ಬಂಧಿತನಾಗಿಲ್ಲ, ನನಗಿದ್ರೂ ಪರವಾಗಿಲ್ಲ, ಸರಳ ಜೀವನವನ್ನು ನಡೆಸ್ತೇನೆ ಅನ್ನುವಂತಹ ಮನೋಧೈರ್ಯ, ಸ್ಥೈರ್ಯ ನಮ್ಗಿದ್ರು ಕೂಡ ಜ್ಞಾನವೂ ಕೂಡ ನಮ್ಗೆ ಕೆಲವು ಸಾರಿ ಹೊರೆಯಾಗ್ತಕ್ಕಂತಹ ಸಂಭವ ಇದೆ. ಯಾವಾಗ ಅಂದ್ರೆ, ಈ ಜ್ಞಾನದ ಉಪಯೋಗ ಮತ್ತೆ ಅವಶ್ಯಕತೆಯ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ, ಈ ಜ್ಞಾನವನ್ನ ಬರೀ ಸುಮ್ಮನೆ ಸಂಪಾದಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು, ಹೀಗೆ ಸಂಪಾದಿಸಿ ಬರೀ ಸಂಗ್ರಹ ಮಾಡ್ತಾ ಹೋದ್ರೆ ಅದು ಕೂಡ ನಮ್ಮಲ್ಲಿ ಖಜಾನೆಯಾಗಿ ಅಂದ್ರೆ ಸ್ಟೋರೇಜ್ ಆಗಿ ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಕ್ಕಂಥದ್ದು ಆಲೋಚನೆಗಳ ಸಂಗ್ರಹ. ಆಗ ಜ್ಞಾನ ಬಿಡುಗಡೆಯ ಮಾರ್ಗಕ್ಕೆ ಸಹಾಯಕವಾಗೋದಿಲ್ಲ ಅಂತ ಹೇಳ್ತಾರೆ. ಈ ನಾವು ಗಳಿಸಿರ್ತಕ್ಕಂತಹ ಜ್ಞಾನ ಇದೆಯಲ್ಲ, ಹೊರಗಿನ ಜ್ಞಾನ ಇರ್ಬೋದು ಅಥವಾ ಆತ್ಮಜ್ಞಾನವಾದ್ರೂ ಇರ್ಬೋದು, ನಾವು ಏನು ಓದಿ ಅರ್ಥೈಸ್ಕೊಂಡು ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾ ಇರ್ತೀವಲ್ಲ, ಇವೆಲ್ಲವೂ ಕೂಡ ಏನ್ ಮಾಡುತ್ತವೆ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಲೋಕ ಸೇವಾ ಕಾರ್ಯಗಳಿಗೋಸ್ಕರ ನಾವು ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಮ್ಮ ಸ್ವಪ್ರತಿಷ್ಠೆಯನ್ನ ಮಾತ್ರ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ರೆ ಈ ಏನಾಗುತ್ತೆ, ಈ ವಸ್ತು ಮತ್ತು ಘಟನೆಗಳಿಗೆ ನಮ್ಮ ಪ್ರತಿಕ್ರಿಯೆಗಳು ಪೂರ್ವ ನಿಯೋಜಿತ ಕಲ್ಪನೆ ಅಥವಾ ಪೂರ್ವಾಗ್ರಹ ಪೀಡಿತ ಭಾವನೆಗಳಿಗೆ ಸೀಮಿತಗೊಳ್ಳುತ್ತವೆ. ಈ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಪೂರ್ವಾಗ್ರಹವನ್ನ ಉಂಟು ಮಾಡ್ತಕ್ಕಂಥದ್ದು. ನಾವು ಏನೇ ಒಂದು ಮಾಡಿದ್ರು, ಏನೇ ಒಂದು ನೋಡಿದ್ರು, ಎಲ್ಲ ಯಾವುದೇ ಒಂದು ವಿಚಾರ ತಿಳ್ಕೊಂಡ್ರು ನಮ್ಮ ಹಿಂದಿನ ಒಂದು ಜ್ಞಾನ ಭಂಡಾರದ ಒಂದು ಹೊರೆಗೆ ಹಚ್ಚಿ ನಾವು ನೋಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಆಗ ಈ ಜ್ಞಾನ ಅಂತಕ್ಕಂಥದ್ದು ನಿಂತ ನೀರಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಜ್ಞಾನವೂ ಕೂಡ ನಮ್ಗೆ ಹೊರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದು ಬರೀ ಆಲೋಚನೆಗಳ ಸಂಗ್ರಹ ಆಗ್ತಾ ಹೋಗಬಾರ್ದು, ಅದನ್ನ ಸದ್ವಿನಿಯೋಗ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಜ್ಞಾನ ನಮಗೆ ಮುಂದೆ ಬಿಡುಗಡೆಗೆ ದಾರಿಯನ್ನ ತೋರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ಟಾವೋ ಸಿದ್ಧಾಂತದಲ್ಲಿ ಹೇಳ್ತಾರೆ, ಜ್ಞಾನಾರ್ಜನೆಯ ಬಯಕೆ ಹೊಂದಿದ ವಿದ್ಯಾರ್ಥಿ ಪ್ರತಿದಿನ ಅಂದ್ರೆ ದಿನವೂ ಕಲಿತಾನೆ ಇರ್ತಾನೆ, ಮತ್ತು ಟಾವೋ ಸಿದ್ಧಾಂತವನ್ನ ಹುಡುಕ್ತಕ್ಕಂಥ ವಿದ್ಯಾರ್ಥಿ ದಿನವೂ ಕಳೆದುಕೊಳ್ತಾ ಇರ್ತಾನೆ ಅಂತ. ಈ ಟಾವೋ ಸಿದ್ಧಾಂತ ಅಂತಕ್ಕಂಥದ್ದು 4 ಮತ್ತು 5ನೇ ಕ್ರಿಸ್ತಪೂರ್ವ 4-5ನೇ ಶತಮಾನದಲ್ಲಿ ಜಪಾನ್ ದೇಶದಲ್ಲಿ ಪ್ರಚಲಿತವಾಗಿದ್ದಂಥದ್ದು. ಲಾವೋಟ್ಸೆ ಅನ್ನುವಂಥವರು ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿರ್ತಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಆಧ್ಯಾತ್ಮ ಪ್ರಯಾಣದಲ್ಲಿ ಅಂದ್ರೆ ಈ ಅಂತರಂಗದ ಪ್ರಯಾಣದಲ್ಲಿ ಮುಂದುವರಿತಾ ಹೋಗ್ಬೇಕು ಅಂದ್ರೆ
ತನ್ನನ್ನ ತಾನು ಹಗರಾಗಿಸ್ಕೊಳ್ತಾ ಹೋಗ್ಬೇಕು. ದಿನ ದಿನ ತನ್ನಲ್ಲಿ ಇರ್ತಕ್ಕಂಥದ್ದನ್ನ ಕಳೆದುಕೊಳ್ತಾ ಹೋಗ್ಬೇಕು. ತನ್ನಲ್ಲಿ ಇರ್ತಕ್ಕಂತಹ ದೋಷಗಳನ್ನ ಕಳ್ಕೊಳ್ತಾ ಹೋಗ್ಬೇಕು. ತನ್ನಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದಲ್ಲ, ಅದನ್ನ ಮತ್ತೊಬ್ಬರಿಗೆ ಕೊಡ್ತಾ ಹೋಗ್ಬೇಕು. ಇದು ಕೊಡ್ತಕ್ಕಂತಹ ಒಂದು ಕ್ರಿಯೆ ಆಗಬೇಕು ಅನ್ನುವಂಥದ್ದು. ಮತ್ತೊಂದು ಮುಖ್ಯವಾದ ವಿಚಾರ ಹೇಳ್ತಕ್ಕಂಥದ್ದು, ಈ ಹೊರಗಡೆಯಿಂದ ದೊರೀತಾ ಇರತಕ್ಕಂತಹ ಜ್ಞಾನ ಇದೆಯಲ್ಲ, ಅದು ಬರೀ ಕಲಿಕೆ ಇದೆಯಲ್ಲ, ಇದು ನಮ್ಮ ಅಂತರಂಗದ ದೃಷ್ಟಿ ಅಥವಾ ಗ್ರಹಿಕೆಗೆ ಖಂಡಿತವಾಗ್ಲೂ ಸಮಾನವಲ್ಲ ಅಥವಾ ಪರ್ಯಾಯವಲ್ಲ. ಈ ಹೊರಗಡೆಯಿಂದ ಪಡ್ಕೊಳ್ತಕ್ಕಂತಹ ಜ್ಞಾನ ನಮಗೆ ಒಂದು ಹಂತದವರೆಗೂ ಈ ಮಾರ್ಗದಲ್ಲಿ ಬೆಳಕನ್ನ ತೋರಿಸಬಹುದು. ಆದರೆ ಈ ಒಂದು ಅಂತರಂಗದ ಪ್ರಯಾಣದಲ್ಲಿ ನಾವು ಮುಂದುವರಿತಾ ನಮ್ಮ ಅಂತರ್ದೃಷ್ಟಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಅಂತರಂಗದ ಗ್ರಹಿಕೆಯನ್ನ ನಾವು ಪಡ್ಕೊಳ್ಬೇಕಾಗತ್ತೆ. ಈ ಅರಿವನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಸ್ವಸ್ವರೂಪದ ಅರಿವನ್ನ ಪಡ್ಕೊಳ್ಬೇಕು. ಆಗ ಮಾತ್ರ ನಾವು ನಿಜವಾದ ನಾವು ಎಲ್ಲಿಗೆ ಹೋಗಿ ಸೇರ್ಬೇಕು ಅಲ್ಲಿ ಸೇರೋದಕ್ಕೆ ಸಾಧ್ಯ. ಬರೀ ಬಾಹ್ಯದ ಜ್ಞಾನವನ್ನ ಕಲಿಕೆಯನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ಅದು ನಮ್ಮ ಅಂತರಾತ್ಮನ ಮಧುರವಾದ ಧ್ವನಿಯನ್ನ ಹೊಸಕಿ ಹಾಕತ್ತೆ ಅಂತ ಮಹಾತ್ಮರು ಒಂದು ಕಡೆ ಎಚ್ಚರಿಸ್ತಾರೆ. ಈ ಬರೀ ಜ್ಞಾನ ಸಂಪಾದನೆಯಲ್ಲೇ ನೀನು ಇದ್ಬಿಟ್ರೆ, ನೀನು ಅಂತರಂಗದ ಒಂದು ದೃಷ್ಟಿಯನ್ನ ಬೆಳೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅದು ಆ ಅಂತರಾತ್ಮನ ಮಧುರವಾದ ಧ್ವನಿಯನ್ನೇ ಹೊಸಕಿ ಹಾಕ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅನುಭವದ ಗ್ರಹಿಕೆ ಆಲೋಚನೆಗಳ ಸೃಷ್ಟಿಯ ರೀತಿಯಲ್ಲ ಅಂತ ಬುದ್ಧರು ಒಂದ್ ಕಡೆ ಹೇಳ್ತಾರೆ. ಅನುಭವ ಗ್ರಹಿಕೆ ಅಂದ್ರೆ ಅನುಭವ ಪ್ರಜ್ಞೆ ಅಂದ್ರೆ ಆ ಬುದ್ಧಿ ಪ್ರಜ್ಞೆ. ಆ ಬುದ್ಧಿ ಪ್ರಜ್ಞೆಯಲ್ಲಿ ಮೂಡ್ತಕ್ಕಂತಹ ಒಂದು ದರ್ಶನ ಅಥವಾ ದೊರೀತಕ್ಕಂತಹ ಒಂದು ದರ್ಶನ ದೃಷ್ಟಿ. ಆ ಅನುಭವ ಗ್ರಹಿಕೆ ಇದೆಯಲ್ಲ, ಅದು ಆಲೋಚನೆಗಳ ಸೃಷ್ಟಿಯ ಹಾಗಲ್ಲ. ನಮ್ಮ ಆಲೋಚನೆಗಳು ಇರ್ತಕ್ಕಂಥದ್ದೆಲ್ಲ ಮನಸ್ಸಿನ ಹಂತದಲ್ಲಿ. ಮನಸ್ಸಿನ ಹಂತದಲ್ಲಿ ಆಲೋಚನೆಗಳು ಸೃಷ್ಟಿ ಆಗ್ತಾ ಇರತ್ತೆ, ಅಲ್ಲಿ ಶೇಖರಣೆ ಆಗ್ತಾ ಇರತ್ತೆ. ಆದರೆ ಅನುಭವದ ಗ್ರಹಿಕೆ ಅನ್ನೋದು ಅದಕ್ಕೆ ಮೀರಿದಂತಹ ಉನ್ನತವಾದಂತಹ ಸೂಕ್ಷ್ಮವಾದಂತಹ ಒಂದು ಬುದ್ಧಿ ಪ್ರಜ್ಞೆಯ ವಲಯದಲ್ಲಿ ನಮಗೆ ಗ್ರಹಿಕೆಗೆ ಬರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಈ ಆಲೋಚನೆಗಳು ಸಂಗ್ರಹವಾಗ್ತಾ ಹೋದರೆ, ಈ ನಮ್ಮ ಅನುಭವಗಳು ಲೌಕಿಕ ಪ್ರಪಂಚದಲ್ಲಿ ಅನುಭವಗಳು ಈ ಜ್ಞಾನವಾಗಿ ನಮ್ಮಲ್ಲಿ ಸಂಗ್ರಹಣೆ ಆಗ್ತಾ ಹೋದ್ರೆ, ಅದು ಬರೀ ನಮ್ಮಲ್ಲಿ ನೆನಪುಗಳಾಗಿ ಉಳಿತಾ ಹೋದ್ರೆ ಈ ಎಲ್ಲ ಅನುಭವಗಳು ಕೂಡ ಲೌಕಿಕ ಪ್ರಪಂಚದಲ್ಲಿ ನಾವು ಗಳಿಸ್ತಕ್ಕಂಥ ಅನುಭವಗಳು ನಮಗೆ ಜ್ಞಾನವಾಗಿ ನೆನಪಲ್ಲಿ ಉಳ್ಕೊಳ್ತಾ ಹೋಗ್ತವೆ. ಬರೀ ನೆನಪಾಗಿ ಉಳ್ಕೊಳ್ತಾ ಹೋದ್ರೆ ಅದು ಕೂಡ ಒಂದು ಹೊರೆಯೇ. ಅದಕ್ಕೆ ಹೇಳ್ತಾರೆ ಇನ್ಫಾರ್ಮೇಶನ್ ಸ್ಟೋರೇಜ್ ಅಂತ. ಅದು ಒಂದು ಖಜಾನೆ ಆಗ್ಬಿಡುತ್ತೆ. ಅದಕ್ಕೆ JK ಅವರು ಹೇಳ್ತಾರೆ, ಒಂದ್ ಕಡೆ ನಿಮ್ಮ ಪುಸ್ತಕಗಳನ್ನ ಸಮುದ್ರದಲ್ಲಿ ಬಿಸಾಡಿ ಅಂತ ಹೇಳ್ತಾರೆ. ಪುಸ್ತಕದ ಜ್ಞಾನ ನಮ್ಮನ್ನ ಹೆಚ್ಚು ದೂರ ಅಂತರಂಗ ಪ್ರಯಾಣದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಒಂದು ಹೊರೆಯೇ ಅಂತ. ಹಾಗಾದ್ರೆ ನಮ್ಮ ಜೀವನದ ಉದ್ದಕ್ಕೂ ಕೂಡ ನಾವು ಆಲೋಚನೆಗಳನ್ನ ಸೃಷ್ಟಿಸ್ತಾ ಇದ್ದೀವಿ, ಸಂಗ್ರಹಣೆ ಮಾಡ್ತಾ ಇದ್ದೀವಿ, ನಮ್ಮ ಸ್ಮೃತಿಯಲ್ಲಿ ಎಲ್ಲವನ್ನು ಇಟ್ಕೊಳ್ತಾ ಇದ್ದೀವಿ. ಇವೆಲ್ಲವನ್ನೂ ಕೂಡ ನಾವು ಎಲ್ಲಿ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ ಮತ್ತಿನ್ನೆಲ್ಲೂ ಅಲ್ಲ, ಅದು ಮನಸ್ಸಿನಲ್ಲೇ. ಈ ಮನಸ್ಸು ಭ್ರಮೆಯನ್ನ ಉಂಟು ಮಾಡತಕ್ಕಂಥದ್ದು ನಮಗೆ. ಅದು ನಾನು ನನ್ನದು ಅಂತಕ್ಕಂತಹ ಪ್ರತ್ಯೇಕತೆಯನ್ನ ಸೃಷ್ಟಿಸ್ತಾ ಹೋಗುತ್ತೆ. ಇದು ನಮ್ಮ ಪ್ರಜ್ಞೆಯಲ್ಲಿ ನಿಧಾನವಾಗಿ ನಮ್ಮದೇ ಆದಂತ ಒಂದು ಚಿತ್ರಣವನ್ನ ನಿರ್ಮಿಸ್ತಾ ಹೋಗುತ್ತೆ. ಇದು ಒಂದು ಜನ್ಮದ ಕಥೆಯಲ್ಲ, ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಈ ಒಂದು ಸೃಷ್ಟಿಯ ಆದಿಯಿಂದ ನಾವು ಒಂದು ಕಿಡಿಯಾಗಿ ಹೊರಟಾಗ್ಲಿಂದ, ನಮ್ಮ ಪ್ರಯಾಣ ಪ್ರಾರಂಭ ಆದಾಗ್ಲಿಂದ ಕೂಡ ನಾವು ಕಳಿಸ್ಕೊಳ್ತಾ ಬಂದಿರತಕ್ಕಂಥದ್ದು ಈ ಒಂದು ಮನಸ್ಸಿನ ಹಂತದಲ್ಲಿ, ಮನಸ್ಸಿನ ಘಟ್ಟದಲ್ಲಿ ನಾವು ಬಂದು ಸೇರಿದಾಗ ಇರ್ಲಿ. ಈ ಒಂದು ಪ್ರತ್ಯೇಕತೆಯನ್ನ ಸೃಷ್ಟಿಸ್ತಕ್ಕಂಥದ್ದು ನಮ್ಮ ಮನಸ್ಸು. ಅದರಲ್ಲೂ ಈ ಕೆಳಮನಸ್ಸು ಅಂತಕ್ಕಂಥದ್ದು ಪ್ರತ್ಯೇಕತೆಯನ್ನ ಸೃಷ್ಟಿಸ್ತಾ ಹೋಗುತ್ತೆ. ನಾನು ಅಂತಕ್ಕಂಥದ್ದನ್ನ ಬಹಳ ಅದು ಗಟ್ಟಿಗೊಳಿಸ್ತಾ ಹೋಗುತ್ತೆ, ಆ ಒಂದು ಚಿತ್ರಣವನ್ನ ನಿರ್ಮಿಸ್ತಾ ಹೋಗುತ್ತೆ. ಇದು ಆಧ್ಯಾತ್ಮ ಮಾರ್ಗದ ಪ್ರಯಾಣಕ್ಕೆ ಬಹಳ ದೊಡ್ಡ ಹೊರೆ ಅಥವಾ ಅಡ್ಡಿ ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು.
ಯಾಕೆಂದ್ರೆ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದೇ ಆದ್ರೆ ನೋಡಿ, ನಮ್ಮ ಜೀವನದುದ್ದಕ್ಕೂ ಕೂಡ ನಾವು ಯಾವ ರೀತಿ ಯೋಚನೆ ಮಾಡ್ತಾ ಹೋಗ್ತೀವಿ, ನಾವು ನಮ್ಮ ಜಾತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ, ಜನಪ್ರಿಯತೆ, ಆಕರ್ಷಣೆ, ತಿರಸ್ಕಾರ, ಸಮಸ್ಯೆ ಎಲ್ಲವನ್ನೂ ಕೂಡ ನಮ್ಮ ಜೀವನದಲ್ಲಿ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ. ಅಂದ್ರೆ ನಮ್ದು ಬಯೋಡೇಟಾದಲ್ಲಿ ಇವೆಲ್ಲವೂ ಕೂಡ ಸೇರ್ ಹೋಗ್ತಾ ಇರತ್ತೆ. ಅದನ್ನ ಕಳ್ಕೊಳ್ಳೋದು ಯಾವಾಗ? ಈ ನಾನು 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 ಅಂತಕ್ಕಂಥದ್ದೇ ಈ ಒಂದು ದೊಡ್ಡ ಒಂದು ಪಟ್ಟಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸೇರ್ಕೊಳ್ತಕ್ಕಂತ ಎಲ್ಲ ವಸ್ತು, ವಿಚಾರಗಳು, ವಿಷಯಗಳು ಎಲ್ಲವೂ ಕೂಡ ಈ ಹೊರೆನ ಇಳಿಸ್ತಕ್ಕಂಥದ್ದೇ ಆಧ್ಯಾತ್ಮ ಮಾರ್ಗದ ನಿರಾಭಾರ ಪ್ರಯಾಣಕ್ಕೆ ಆಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಅದಕ್ಕೆ ಜೇಕೆ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮಲ್ಲಿ ಹಿಂದಿನಿಂದ ಬಂದಿರತಕ್ಕಂತಹ ಕೋಪ, ಅಸೂಯೆ, ನಂಬಿಕೆ, ಸಿದ್ಧಾಂತಗಳು, ನಿರೀಕ್ಷೆಗಳು ಎಲ್ಲವನ್ನೂ ಕೂಡ ನಾವು ಖಾಲಿ ಮಾಡ್ಬೇಕಾಗಿದೆ. ಮನಸ್ಸಲ್ಲಿ ಬಹಳಷ್ಟು ಕಸವನ್ನ ತುಂಬಿಸ್ಕೊಂಡ್ಬಿಟ್ಟಿದ್ದೇವೆ, ಬೇಡದೇ ಇರ್ತಕ್ಕಂಥದ್ದು ಎಲ್ಲವನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದೇವೆ, ಪೂರ್ವಾಗ್ರಹ ಪೀಡಿತರಾಗಿದ್ದೇವೆ. ಈ ಎಲ್ಲವೂ ಕೂಡ ನಮ್ಮ ಮನಸ್ಸನ್ನ ಬಹಳ ಭಾರವಾಗಿಸಿ ಬಿಟ್ಟಿದೆ. ಇದರಲ್ಲಿ ನಾವು ನಿಸ್ಸಂದೇಹವಾಗಿ ನಮ್ಮನ್ನ ಭ್ರಮೆಗೆ ತಳ್ತವೆ. ಇವೆಲ್ಲವೂ ಕೂಡ ನಿಸ್ಸಂದೇಹವಾಗಿ ನಮ್ಮನ್ನ ಭ್ರಮೆಗೆ ತಳ್ತವೆ. ನಾನು ಅಂತಕ್ಕಂಥದ್ದೇ ಒಂದು ಭ್ರಮೆ. ನಮ್ಮ ಮನಸ್ಸು ಮತ್ತೆ ಮೆದುಳು ಈ ಭ್ರಮೆಯಿಂದ ಉಂಟಾದಂತಹ ಆಸೆ, ಆಕಾಂಕ್ಷೆಗಳು, ಭದ್ರತೆ ಇತ್ಯಾದಿಗಳಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಬೇಕು ಅಂತ ಜೇಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಮತ್ತೊಂದು ವಿಚಾರವನ್ನು ಹೇಳ್ತಾರೆ ಜೇಕೆ ಅವರು, ಸಮಯವನ್ನ ಕೊನೆಗೊಳಿಸುವುದು ಅಂತ. ಸಮಯವನ್ನ ಕೊನೆಗೊಳಿಸುವುದು ಅಂದ್ರೆ ಕಾಲಾತೀತ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನ ಕೊಂಡೊಯ್ತಕ್ಕಂಥದ್ದು ಯಾವಾಗ? ನಾವು ಹಗುರವಾಗಿದ್ದಾಗ ಮಾತ್ರ ಸಾಧ್ಯ. ಅಂದ್ರೆ ಈ ಜ್ಞಾನ ಮತ್ತೆ ಆಲೋಚನಾ ಪ್ರಕ್ರಿಯೆಗಳು ಸಮಯದ ಗತಿಯನ್ನ ಅವಲಂಬಿಸಿವೆ, ಹೌದಲ್ವಾ? ಭೂತ ಮತ್ತೆ ಭವಿಷ್ಯತ್ತು, ಹಿಂದೆ ಮತ್ತು ಮುಂದೆ ಯಾವುದೇ ಒಂದು ಜ್ಞಾನ ಇರ್ಬೋದು ಅಥವಾ ಆಲೋಚನೆಗಳ ಪ್ರಕ್ರಿಯೆಗಳಿರ್ಬೋದು, ಅದು ಯಾವಾಗ್ಲೂ ಕೂಡ ನಾವು ಅದೇ ರೀತಿ ಆಗಿತ್ತು ಅಥವಾ ಅದನ್ನ ಗಳಿಸ್ಕೊಳ್ಬೇಕು, ಇದು ಹೀಗಿದೆ, ಹಿಂದೆ ಹೀಗಿತ್ತು, ಮುಂದೆ ಹೀಗಾಗತ್ತೆ ಅನ್ನುವಂಥದ್ದು. ಅಂದ್ರೆ ಕಾಲ ಯಾವಾಗ್ಲೂ ಈ ಒಂದು ಜ್ಞಾನ ಮತ್ತೆ ಆಲೋಚನೆಯ ಪ್ರಕ್ರಿಯೆಗಳನ್ನ ಒಳಗೊಂಡಿದೆ. ಅದಕ್ಕೆ ಹೇಳ್ತಾರೆ ಜೇಕೆ ಅವರು, ಒಬ್ಬ ವ್ಯಕ್ತಿ ಸಾವಿನ ಜೊತೆ ಸದಾಕಾಲ ಜೀವಿಸಲು ಸಾಧ್ಯವೇ ಅಂತ ಕೇಳ್ತಾರೆ. ಒಬ್ಬ ವ್ಯಕ್ತಿ ಸಾವಿನ ಜೊತೆ ಸದಾಕಾಲ ಜೀವಿಸಲು ಸಾಧ್ಯವೇ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತದ ಕೊನೆಯ ಅವಧಿಯವರೆಗೆ ತನ್ನ ಎಲ್ಲಾ ಸಾಮರ್ಥ್ಯ ಮತ್ತು ಚೈತನ್ಯದೊಂದಿಗೆ ಸಾವಿನೊಂದಿಗೆ ಜೀವಿಸಬಹುದೇ? ಏನಿಲ್ಲಿ ಸಾವು ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ನಾವು ಸಂಗ್ರಹಿಸಿ ಇಟ್ಕೊಂಡಿರ್ತಕ್ಕಂತಹ ಎಲ್ಲ ನೆನಪುಗಳು ಮತ್ತು ಇತರ ವಿಚಾರಗಳ ಅಥವಾ ವಿಷಯಗಳ ನಾಶ ಅಂತ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅಂದ್ರೆ ನೆನಪುಗಳನ್ನ ಇಲ್ಲವಾಗಿಸ್ಕೊಳ್ತಕ್ಕಂಥದ್ದು. ಇದರ ಅರ್ಥ ನಾವು ಪ್ರತಿದಿನ ಸಂಗ್ರಹಿಸಿದ ಎಲ್ಲದರೊಂದಿಗೆ ಕೊನೆಗೊಳಿಸ್ತಕ್ಕಂಥದ್ದು. ಯಾವಾಗ ಹೇಗೆ ಏನು ಪರಿಸ್ಥಿತಿಗಳು ಬರುತ್ತೋ ಅಲ್ಲಿ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕೋ ಕೊಡ್ತಾ ಹೋಗ್ತಕ್ಕಂಥದ್ದು. ಆದ್ರೆ ನಮ್ಮ ನೆನಪುಗಳು, ಅನುಭವಗಳು ಜ್ಞಾನ ಭಂಡಾರದ ಆಧಾರದ ಮೇಲೆ ಅಲ್ಲ. ಆಗ ಮಾತ್ರ ನಾವು ನಿಜವಾದ ಸ್ವಾತಂತ್ರ್ಯದಲ್ಲಿ ಇರೋದಕ್ಕೆ ಸಾಧ್ಯ ಮತ್ತು ನಮಗೆ ಪರಿಶುದ್ಧವಾದಂತಹ ಪರಿಪೂರ್ಣವಾದಂತಹ ಸ್ವಾತಂತ್ರ್ಯ ಸಿಗುತ್ತೆ. ಅಂದ್ರೆ ಜೇಕೆ ಅವ್ರ ವಿಚಾರ ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಸಾಕಷ್ಟು ತಿಳ್ಕೊಳ್ತಾ ಬಂದಿದ್ದೇವೆ. ಅವ್ರು ಹೇಳ್ತಕ್ಕಂಥದ್ದು ಮನಸ್ಸಿನಲ್ಲಿ ಯಾವ ರೀತಿಯ ನಂಬಿಕೆಗಳು, ಸಂಪ್ರದಾಯಗಳು, ಮೂಢನಂಬಿಕೆಗಳು, ಪೂರ್ವಾಗ್ರಹ ಅಭಿಪ್ರಾಯಗಳು ಇರಬಾರದು. ಅಂದ್ರೆ ಮನಸ್ಸು ಯಾವಾಗ್ಲೂ ಹೊಸದಾಗಿರ್ಬೇಕು, ಹೊಸ ಮನಸ್ಸಾಗಿರ್ಬೇಕು. ಆಗ ಮಾತ್ರ ಅದು ಭಾರರಹಿತವಾದ ಮನಸ್ಸಾಗತ್ತೆ, ನಿರಾಭಾರ ಮನಸ್ಸಾಗತ್ತೆ. ಅಂದ್ರೆ ವರ್ತಮಾನದಲ್ಲಿ ಜೀವಿಸ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಕಾನ್ಸ್ಟೆಂಟ್ ಅವೇರ್ನೆಸ್ ಮತ್ತೆ ಈ ನಾವು ಯಾವ ರೀತಿಯಂತಹ ಹೊಸದಾಗಿ ಇರ್ತಕ್ಕಂಥ ಮನಸ್ಸು, ಪೂರ್ವಾಗ್ರಹ ಪೀಡಿತವಲ್ಲದ ಮನಸ್ಸು, ಅದು ನಿರಾಭಾರ ಮನಸ್ಸು. ಆ ರೀತಿಯ ಮನಸ್ಸು ಮಾತ್ರ ಈ ಅಂತರಂಗದ ಪ್ರಯಾಣ ಅಥವಾ ಅಧ್ಯಾತ್ಮ ಪ್ರಯಾಣಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥದ್ದು, ಅಥವಾ ಆ ರೀತಿಯ ಪ್ರಯಾಣ ನಮಗೆ ಸಾಧ್ಯವಾಗತ್ತೆ ಅನ್ನುವ ವಿಚಾರವನ್ನ ನಾವು
ಬಹಳ ಚೆನ್ನಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಇದನ್ನೇ ಬುದ್ಧರು ಹೇಳ್ತಾರೆ, ಶೂನ್ಯತೆಯನ್ನ ಹೊಂದಲು ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಖಾಲಿ ಮಾಡುವುದು. ಮನಸ್ಸಿನ ಆಲೋಚನೆಗಳನ್ನ ಖಾಲಿ ಮಾಡ್ತಾ ಬಂದ್ರೆ ಮಾತ್ರ ನಾವು ಶೂನ್ಯತೆಯನ್ನ ಹೊಂದೋದಕ್ಕೆ ಸಾಧ್ಯ. ಇದು ಬಹಳ ಆಳ ಅರ್ಥ ಇರ್ತಕ್ಕಂಥದ್ದು. ಈ ಒಂದು ಸತ್ಸಂಗದಲ್ಲಿ ಅದರ ವಿಚಾರ ಮಾಡೋದಕ್ಕೆ ಬಹಳ ಸಮಯದ ಅಭಾವ, ಅದು ಸಾಧ್ಯ ಇಲ್ದಲೇ ಇರ್ತಕ್ಕಂಥದ್ದು. ಸೂಕ್ಷ್ಮವಾಗಿ ಮೇಲ್ನೋಟದಲ್ಲಿ ತಿಳ್ಕೊಳ್ತಕ್ಕಂಥ ನಾವು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ, ಶೂನ್ಯತೆ ಅಂದ್ರೆ ಏನೂ ಇಲ್ಲದ ಸ್ಥಿತಿ, ಏನೂ ಇಲ್ಲದ ಸ್ಥಿತಿಯನ್ನ ತಲುಪ್ತಕ್ಕಂಥದ್ದು. ಏನೂ ಇಲ್ಲದು ಅಂದ್ರೆ ನಾನಿಲ್ಲದ ಸ್ಥಿತಿಯನ್ನ ತಲುಪ್ತಕ್ಕಂಥ, ನಾನು ಅನ್ನುವಂತಹ ಭಾವ ಇಲ್ಲದಲೇ ಇರುವಂತದ್ದು. ಅದೇ ನನ್ನ ಸ್ವಸ್ವರೂಪ. ಈ ನಾನು ಅಂತಕ್ಕಂಥದ್ದು ದೇಹಾತ್ಮ ಪ್ರಜ್ಞೆಯಲ್ಲಿ ಇರುವಂತದ್ದು. ಅದು ಅಳಿಸಿ ಹೋದಾಗ ಮಾತ್ರ ನಾವು ಭಾರರಹಿತರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಯಾವಾಗ್ಲೂ ಕೂಡ ನಿರಂತರ ಎಚ್ಚರಿಕೆಯ ಸ್ಥಿತಿಯಲ್ಲಿರ್ಬೇಕು. ನಿಜವಾದ ಆಧ್ಯಾತ್ಮ ಸಾಧಕ ನಿರಂತರ ಎಚ್ಚರಿಕೆಯ ಸ್ಥಿತಿಯಲ್ಲಿ ಇರ್ತಾನೆ. ಅದನ್ನೇ ಕಾನ್ಸ್ಟೆಂಟ್ ಅವೇರ್ನೆಸ್. ಇದಷ್ಟು ಸುಲಭ ಅಲ್ಲ, ಓದಿದಷ್ಟು ಸುಲಭವಲ್ಲ, ಬಾಯಲ್ಲಿ ಹೇಳದಷ್ಟು ಸುಲಭ ಅಲ್ಲ. ಆ ರೀತಿ ಬದುಕ್ತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮ ಸಾಧನೆ. ಅದು ಹೇಗೆ ಅಂದ್ರೆ ಹರಿತವಾದ ಕತ್ತಿಯ ಅಲುಗಿನ ಮೇಲಿನ ಪ್ರಯಾಣದ ಹಾಗೆ. ಆದ್ರೂ ಕೂಡ ಅದು ಸಂತೋಷಕರವಾದದ್ದು ಅಂತ ಹೇಳ್ತಾರೆ ಜೆ.ಕೆ. ಅವರು. ಯಾಕೆ ಅಂದ್ರೆ ಅಲ್ಲಿ ಮನಸ್ಸಿನ ಬಂಧನದಿಂದ ಬಿಡುಗಡೆ ಹೊಂದಿರ್ತೇವೆ ನಾವು. ಆದ್ರಿಂದ ಅದು ನಮ್ಗೆ ಬಹಳ ಸಂತೋಷಕರವಾಗಿರುತ್ತೆ. ಆದ್ರೆ ಈ ರೀತಿಯ ಒಂದು ಸ್ಥಿತಿ, ಈ ಒಂದು ಸ್ಥಿತಿಯನ್ನ, ಎಚ್ಚರಿಕೆಯ ಸ್ಥಿತಿಯನ್ನ ನಾವು ಸದಾ ಕಾಲ ಗಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಕಷ್ಟವಾದ್ದು, ಆದ್ರೆ ಕಷ್ಟ ಸಾಧ್ಯ. ಈ ಪ್ರಯಾಣದಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ತಾ, ಈ ನಿರಾಭಾರ ಪ್ರಯಾಣ, ಅಂತರಂಗದ ಪ್ರಯಾಣದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆ ದೈವಿ ಪ್ರಜ್ಞೆ ಅಂತಕ್ಕಂಥದ್ದು ಪ್ರಕಾಶಮಾನವಾಗಿ ನಮಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗತ್ತೆ. ನಿಜವಾದ ಅಂತರಂಗ ಪ್ರಯಾಣ ಅಂದ್ರೆ ಆತ್ಮನ ಬೆಳಕನ್ನ ಪ್ರಕಾಶಿಸಲು ಅನುವು ಮಾಡಿಕೊಡುವ ಪ್ರಯಾಣ. ಆತ್ಮನ ಬೆಳಕನ್ನ ಪ್ರಕಾಶಿಸಲು ಅನುವು ಮಾಡಿಕೊಡುವ ಪ್ರಯಾಣವೇ ಅಂತರಂಗ ಪ್ರಯಾಣ. ಆತ್ಮನ ಬೆಳಕು ಎಲ್ಲರಲ್ಲೂ ಇದೆ, ಆ ಜ್ಯೋತಿ ಎಲ್ಲರಲ್ಲೂ ಇದೆ. ಅದು ಯಾವಾಗ ಕಾಣಿಸುತ್ತೆ, ಯಾವಾಗ ಪ್ರಕಾಶಮಾನವಾಗಿ ಉರಿಯುತ್ತೆ ಅಂದ್ರೆ ನಮ್ಮ ಎಲ್ಲ ಈ ದೇಹಗಳು, ಈ ಹೊದಿಕೆಗಳು ಪಾರದರ್ಶಕವಾದಾಗ, ಅಂದ್ರೆ ಅಲ್ಲಿ ಯಾವುದೇ ಒಂದು ಕಲ್ಮಶಗಳು ಇಲ್ಲದಲೇ ಪಾರದರ್ಶಕವಾದಾಗ ಆ ಬೆಳಕು ತಂತಾನೆ ಹೊರಗಡೆ ಸೂಸೋದಕ್ಕೆ ಸಾಧ್ಯ ಆಗತ್ತೆ. ಇಂತಹ ಒಂದು ನಿರಾಭಾರ ಪ್ರಯಾಣದಲ್ಲಿರ್ತಕ್ಕಂತಹ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ, ಈ ಲೌಕಿಕ ಪ್ರಪಂಚದಲ್ಲಿ ನಿಜವಾಗ್ಲೂ ಧಾರ್ಮಿಕ ವ್ಯಕ್ತಿಯಾಗಿರ್ತಾನೆ. ಇಂತಹ ವ್ಯಕ್ತಿ ತನ್ನ ಕರ್ತವ್ಯ ಮತ್ತೆ ಜವಾಬ್ದಾರಿಗಳಲ್ಲಿ ತಲ್ಲೀನನಾಗಿರ್ತಾನೆ. ಯಾವಾಗ್ಲೂ ಕೆಲಸಕ್ಕಾಗಿ ಕೆಲಸ, ಕರ್ತವ್ಯಕ್ಕಾಗಿ ಕೆಲಸ, ಯಾವುದಕ್ಕೂ ಕೂಡ ಆತ ಅಂಟ್ಕೊಂಡಿರಲ್ಲ, ಸಿಕ್ಕಾಕೊಂಡಿರೋದಿಲ್ಲ. ಭಗವದ್ಗೀತೆಯ ಮುಖ್ಯ ಸಂದೇಶ ಕೂಡ ಅದೇ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂತಹ ಸಂದೇಶ ಬಂಧನರಹಿತ ಕರ್ಮ ಸಿದ್ಧಾಂತ. ಅಂದ್ರೆ ಬಂಧನರಹಿತ ಕರ್ಮವು ಕೇವಲ ಕರ್ತವ್ಯ ಪ್ರಜ್ಞೆ ಮತ್ತು ಧರ್ಮದಿಂದ ಕೂಡಿರುತ್ತದೆ. ಧರ್ಮ ಅಂದ್ರೆ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಇನ್ನೊಬ್ಬರಿಗೆ ಸಹಾಯಕರವಾಗಿ ಬದುಕ್ತಕ್ಕಂಥದ್ದೇ ನಮ್ಮ ದೃಷ್ಟಿಯಲ್ಲಿದ್ದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ನಾನು ನಾನು ಅಂತಕ್ಕಂಥದ್ದು ಯಾವಾಗ ಪೂರ್ತಿಯಾಗಿ ಅಳಿಸಿ ಹೋಗಿರುತ್ತೋ ಆಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಈ ಪರಿಶುದ್ಧ ಕ್ರಿಯೆ ಇದೆಯಲ್ಲ, ಇದು ಹೇಗಿರುತ್ತೆ ಅಂದ್ರೆ ಅನುಕಂಪ ಭರಿತ ಕ್ರಿಯೆ ಅಂತ ಹೇಳ್ತಾರೆ. ಅನುಕಂಪ ಭರಿತ ಕ್ರಿಯೆ ಇಡೀ ಮಾನವ ಕೋಟಿಯ ಮೇಲೆ ಇರ್ತಕ್ಕಂತಹ ಅನುಕಂಪ ಭರಿತ ಕ್ರಿಯೆ. ಇಲ್ಲಿ ಸಂಕುಚಿತ ಭಾವನೆ ಅಂತಕ್ಕಂಥದ್ದು ಸ್ವಲ್ಪ ಕೂಡವೂ ಇರೋದಿಲ್ಲ, ಸ್ವಾರ್ಥಕ್ಕೆ ಎಡೆ ಇಲ್ಲ. ಅಲ್ಲಿರುವತಕ್ಕಂಥದ್ದು ಎಲ್ಲ ಜೀವಿಗಳ ಬಗ್ಗೆ ವ್ಯಾಪಕವಾದಂತಹ ಪ್ರೇಮ ಭಾವ ಮಾತ್ರ. ಹಾಗಾದ್ರೆ ಈ ರೀತಿಯ ನಿರಾಭಾರ ಪ್ರಯಾಣವನ್ನ ಮಾಡೋದಕ್ಕೆ ನಮಗೆ ಸಾಧ್ಯವಾ ಅಂದ್ರೆ ಖಂಡಿತ ಸಾಧ್ಯ. ಅದಕ್ಕೆ ನಾವು ಸಾಧನೆಯನ್ನ ಮಾಡಬೇಕಾಗಿದೆ. ಅದೇ ಆಧ್ಯಾತ್ಮ ಸಾಧಕರು ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಹೇಗೆ ಸಾಧ್ಯ, ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಹೇಳ್ತಾರೆ ಬಹಳ ಚೆನ್ನಾಗಿ, ನಾವು ಅನಾವಶ್ಯಕವಾಗಿ ಭಾರವನ್ನ ಹೊತ್ಕೊಂಡು ಓಡಾಡ್ತಾ ಇದ್ದೇವೆ ಅಂತಕ್ಕಂತಹ ತಿಳಿವು ನಮಗೆ ಬಂದ ಕ್ಷಣವೇ ನಾವು ಈ ಮಾರ್ಗದಲ್ಲಿ
ಪ್ರಥಮ ಹೆಜ್ಜೆ, ಮೊಟ್ಟ ಮೊದಲನೆಯ ಹೆಜ್ಜೆಯನ್ನ ಇಟ್ಟಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮಗೆ ಅನಾವಶ್ಯಕವಾಗಿರ್ತಕ್ಕಂತಹ ಭಾರವನ್ನ ನಮ್ಮ ದೇಹಗಳಲ್ಲಿ ಹೊತ್ಕೊಂಡು ನಾವು ಓಡಾಡ್ತಾ ಇದ್ದೇವೆ ಅನ್ನುವಂತಹ ಅರಿವು, ತಿಳಿವು ನಮಗೆ ಯಾವಾಗ ಬರುತ್ತೋ ಆಗ್ಲೇ ನಾವು ಈ ಮಾರ್ಗದಲ್ಲಿ ಒಂದು ಪ್ರಥಮ ಹೆಜ್ಜೆಯನ್ನ ಇಟ್ಟಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ನಾವು ಎಂತಹ ಜೀವನವನ್ನ ಜೀವಿಸಬೇಕಾಗಿದೆ? ಪರಿಶುದ್ಧವಾದಂತಹ ನಿಸ್ವಾರ್ಥಯುತ ಸೇವೆಯನ್ನ ಮಾಡ್ತಾ ಕಳಿತಕ್ಕಂತಹ ಜೀವನವನ್ನ ನೋಡಬೇಕಾಗಿದೆ. ಪವಿತ್ರ ಕಾರ್ಯಗಳನ್ನ ಮಾಡ್ಬೇಕಾಗಿದೆ. ಅಧ್ಯಯನ, ಸತ್ಸಂಗದಲ್ಲಿ ನಾವು ಭಾಗವಹಿಸ್ತಾ, ಪುನರ್ಮನನ ಚಿಂತನವನ್ನ ಮಾಡ್ತಾ, ನಾವು ತಿಳ್ಕೊಂಡಂತಹ ಜ್ಞಾನದ ಬಗ್ಗೆ ಚಿಂತನೆಯನ್ನ ನಡೆಸ್ತಾ, ಕೊನೆಗೆ ಧ್ಯಾನ ಮತ್ತೆ ನಿಸ್ವಾರ್ಥ ಸೇವೆಗಳ ಮೂಲಕ ನಾವು ಜೀವನವನ್ನ ನಡೆಸ್ತಾ ಬಂದ್ರೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಈ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಈ ತಿಳುವಳಿಕೆ ಹೆಚ್ಚಾಗ್ತಾ ಆಗ್ತಾ ನಮ್ಮ ಪ್ರಜ್ಞೆ ಸೂಕ್ಷ್ಮವಾಗುತ್ತೆ ಮತ್ತೆ ಪರಿಶುದ್ಧವಾದ ಎಚ್ಚೆತ್ತ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ನಮ್ಮ ಹೊರೆ ತನ್ನಷ್ಟಕ್ಕೆ ತಾನೇ ಕಳಚಿ ಹೋಗುತ್ತೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ಕೂಡ ಮಹಾತ್ಮರು ಕೊಟ್ಟಿರ್ತಕ್ಕಂಥ ಸಂದೇಶ, ನೀನು ನಿಸ್ವಾರ್ಥಯುತವಾಗಿ ಕೆಲಸ ಮಾಡಬೇಕು ಅಂದ್ರೆ, ಆ ನಾನು ಅನ್ನುವಂತಹ ಪ್ರಜ್ಞೆ ನಮ್ಮಿಂದ ಹೊರ ಹೋಗಬೇಕು ಅಂದ್ರೆ, ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಕ್ಕಂಥ, ಲೋಕ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಹೋದ್ರೆ ಆಗ ನಮ್ಮ ಬಗ್ಗೆ ನಮಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಸಮಯ ನಮಗೆ ಸಿಗಬಾರದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂತಹ ಸಮಯ ನಮಗೆ ಸಿಗದಲೇ ಇರುವ ಹಾಗೆ, ಅಂದ್ರೆ ಸ್ವಾರ್ಥವನ್ನ ನಮ್ಮಿಂದ ಹೊರ ಹೋಗಬೇಕು ಅಂದ್ರೆ ನಿಸ್ವಾರ್ಥಯುತವಾದ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಈ ಗಗನಯಾತ್ರಿ ಆತನ ದೇಹ ಭೂಮಿಯ ಮೇಲಿದ್ದಾಗ ಹೇಗಿರುತ್ತೆ? ಭಾರವಾಗಿರುತ್ತೆ. ಆದ್ರೆ ಆಕಾಶದ ಕಡೆಗೆ ಅವನು ಪ್ರಯಾಣ ಮಾಡ್ತಾ ಮಾಡ್ತಾ ಸ್ಪೇಸ್ ಅಲ್ಲಿ ಹೋಗ್ತಕ್ಕಂತಹ ಒಬ್ಬ ಗಗನಯಾತ್ರಿ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಅವನೇನು ಪ್ರಯತ್ನನೇ ಮಾಡ್ಬೇಕಾಗಿಲ್ಲ. ಪ್ರಯತ್ನನೇ ಇಲ್ದಲೆ ಅವನ ತೂಕ ಕಡಿಮೆ ಆಗತ್ತೆ, ಅವನು ಹಗುರ ಆಗ್ಬಿಡ್ತಾನೆ. ಅದು ನಿರಾಭಾರ ಪ್ರಯಾಣವಾಗಿರುತ್ತೆ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಒಂದು ನಿರಾಭಾರ ಪ್ರಯಾಣ ಅಥವಾ ಪಯಾಣ ಅನ್ನೋದಕ್ಕೆ ಅನೇಕ ಮೂಲಗಳಿಂದ ಸಾಕಷ್ಟು ವಿಚಾರಗಳು ನಮಗೆ, ನಾವು ಅದನ್ನ ಕೆದಕ್ತಾ ಹೋದ್ರೆ ನಮ್ಗೆ ಸಿಗ್ತಾ ಹೋಗುತ್ತೆ. ಓಶೋ ಅವರು ಒಂದ್ ಕಡೆ ಹೇಳ್ತಾರೆ, ನೀನು ಶೂನ್ಯ ನಾವೆಯ ನಾವಿಕನಾಗು, ಶೂನ್ಯ ನಾವೆಯ ಪಯಣವನ್ನು ಮಾಡು. ಅಂದ್ರೆ ನಾನಿಲ್ಲದಿರುವ ಸ್ಥಿತಿ, ನಾನು ಅನ್ನುವಂತಹ ಆ ಪ್ರಜ್ಞೆ, ಆ ಸ್ವಾರ್ಥ ಇಲ್ಲದಲೇ ಇರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನೀನು ನಿನ್ನ ಜೀವನದ ಪ್ರಯಾಣವನ್ನ ಮಾಡು ಅಂತ. ಅದಕ್ಕೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿರೋದೇನು? ಎಲ್ಲಕ್ಕಿಂತ ಭಾರವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಅಹಂಕಾರ, ನಾನು ಅಂತಕ್ಕಂತಹ ಭಾವ, ಅಹಂಭಾವ, ಈ ಸ್ವಾಭಿಮಾನ. ಈ ಭಾರ ಈ ಅಂತರಂಗದ ಪ್ರಯಾಣದ ಕೊನೆವರೆಗೂ ಇಳಿಯೋದಿಲ್ಲ. ಅದು ಇಳಿದಾಗ ಅಲ್ಲಿ ಏನೂ ಇರೋದಿಲ್ಲ, ಎಲ್ಲವೂ ಶೂನ್ಯ. ಅದೇ ನಮ್ಮ ನಿಜ ಸ್ಥಿತಿಯೂ ಕೂಡ. ಶೂನ್ಯವೇ ನಮ್ಮ ನಿಜ ಸ್ಥಿತಿ. ನಾವು ಅಲ್ಲಿಂದಲೇ ಬಂದಿದ್ದೇವೆ, ಅಲ್ಲಿಗೆ ಹೋಗಿ ಸೇರ್ಬೇಕಾಗಿದೆ. ಆಗ ನಾವು ಈ ವಿಶಾಲ ಶೂನ್ಯಕ್ಕೆ ಒಂದಾಗಿರ್ತೇವೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ನಮಗೆ ಈ ಪ್ರಯಾಣದಲ್ಲಿ ಭಾರವಾಗಿರ್ತಕ್ಕಂತಹ ವಿಚಾರಗಳು ಅಥವಾ ಅಂಶಗಳು ಯಾವುದು ಅಂತ ಅನ್ನುವಂಥದ್ದನ್ನ ಗುರುಗಳು ಮತ್ತೆ ಯೋಗ ಪಥವು ಅನ್ನುವ ಗ್ರಂಥದಲ್ಲೂ ಕೂಡ ಲೆಟ್ಬಿಟ್ರವರು ಹೇಳ್ತಾರೆ. ದಶಬಂಧಗಳು, ಸ್ವಕಾಯ ದೃಷ್ಟಿ ಅಂದ್ರೆ ದೇಹಾತ್ಮಕ್ಕೆ ಸಂಬಂಧಪಟ್ಟದ್ದು ನಾನು ಅಂತಕ್ಕಂತಹ ಭ್ರಾಂತಿ, ವಿಚಿಕಿತ್ಸೆ ಅಂದ್ರೆ ಸಂಶಯ, ಶೀಲವ್ರತ ಪರಾಮರ್ಶೆ, ಕಾಮರಾಗ, ಪತಿಹ, ರೂಪರಾಗ, ಅರೂಪರಾಗ, ಮಾನೋ, ಉದ್ದಚ್ಚ ಮತ್ತೆ ಅಜ್ಞಾನ ಅಂದ್ರೆ ಅವಿಜ್ಜ. ಮಾನೋ ಅಂತಕ್ಕಂಥದ್ದು ನೋಡಿ ಕೊನೆಯಲ್ಲಿ ಬರ್ತಕ್ಕಂಥದ್ದು ಅಹಂಕಾರ, ಅಹಂಭಾವ. ಈ ಎಲ್ಲವನ್ನೂ ಕೂಡ ಈ ಬಂಧಗಳನ್ನ ನಾವು ಕಳ್ಸ್ಕೊಳ್ಳದೆ ಇದ್ರೆ ನಾವು ನಮ್ಮ ಸ್ವಸ್ವರೂಪ ದರ್ಶನವನ್ನ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ, ನಾವು ನಮ್ಮ ಮೂಲದಲ್ಲಿ ಹೋಗಿ ಸೇರೋದಕ್ಕೂ ಸಾಧ್ಯ ಇಲ್ಲ. ಈ ಒಂದು ಅಂತರಂಗದ ಪ್ರಯಾಣದಲ್ಲಿ ನಾವು ನಿರಾಭಾರವಾಗಿ ಪ್ರಯಾಣ ಮಾಡ್ಬೇಕು ಅಂದ್ರೆ ಈ ದಶ ಬಂಧಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಇದನ್ನೇ ಪತಂಜಲಿ ಯೋಗ ಸೂತ್ರಗಳಲ್ಲಿ ಪಂಚ ಕ್ಲೇಶಗಳು ಅಂತ ಹೇಳ್ತಾರೆ. ಅವಿದ್ಯಾ ಅಂದ್ರೆ ಅಜ್ಞಾನ, ಯಥಾರ್ಥದ ಅರಿವಿನ ಅಭಾವ ಅದು. ಅಸ್ಮಿತ ಅಂದ್ರೆ ಅಹಂಕಾರ, ಅದನ್ನ ಬೇರೆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ.
ರಾಗ, ದ್ವೇಷ ಮತ್ತೆ ಅಭಿನಿವೇಶ. ಅಭಿನಿವೇಶ ಅಂದ್ರೆ ನಾನಿನ್ನ ಈ ಲೌಕಿಕ ಪ್ರಪಂಚದಲ್ಲಿ ಜೀವಿಸಿರ್ಬೇಕು ಅಂತಕ್ಕಂಥ ಬಲವಾದಂತಹ ಆಸೆ. ಈ ಎಲ್ಲವೂ ಕೂಡ ಆಧ್ಯಾತ್ಮ ಸಾಧಕನಿಗೆ ಅಂತರಂಗದ ಪ್ರಯಾಣದಲ್ಲಿ ಇರ್ತಕ್ಕಂತಹ ಬಂಧನಗಳು ಅಥವಾ ಭಾರಗಳು. ಈ ಭಾರಗಳನ್ನ ಕಳ್ಕೊಳ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಅದೇ ನಿಜವಾದ ಆಧ್ಯಾತ್ಮ ಸಾಧಕನ ಉದ್ದೇಶ ಅಥವಾ ಗುರಿಯಾಗಿರ್ಬೇಕು. ಹಾಗಾದಾಗ ಮಾತ್ರ ನಾವು ಈ ಅಂತರಂಗ ಪ್ರಯಾಣದಲ್ಲಿ ಸಲೀಸಾಗಿ ಮೇಲೆ ಇರ್ತಾ ಅಂದ್ರೆ ನಮ್ಮ ಪ್ರಜ್ಞೆ ವಿಶಾಲವಾಗ್ತಾ ಆಗ್ತಾ ನಮ್ಮ ಮೂಲ ಸ್ವರೂಪದಲ್ಲಿ ನಾವು ಹೋಗಿ ಸೇರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ನಾವು ಈ ದಿನ ಇರುವಂತಹ ಸಮಯದ ಅವಕಾಶದಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥೈಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅಂತ ನಾನು ಅನ್ಕೊಳ್ತೇನೆ. ಗ್ರಂಥ ಋಣ, ಲೈಫ್ ಇಸ್ ಫಾರ್ ಲಿವಿಂಗ್, ಸುರೇಂದ್ರ ನಾರಾಯಣ್ ಅವರು ಬರೆದಿರ್ತಕ್ಕಂತಹ ಈ ಗ್ರಂಥದಲ್ಲಿ ಈ ಒಂದು ನಿರಾಭಾರ ಪಯಣ ಅನ್ನುವಂಥದ್ದು ಕೂಡ ಒಂದು ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂತಹ ವಿಚಾರಗಳೇ ನನಗೆ ಈ ದಿನದ ಸತ್ಸಂಗದಲ್ಲಿ ಈ ಉಪನ್ಯಾಸವನ್ನ ಕೊಡೋದಕ್ಕೆ ಪ್ರೇರಣೆಯಾಗಿರ್ತಕ್ಕಂಥದ್ದು ಅಥವಾ ನನಗೆ ಉತ್ತೇಜನವನ್ನ ಕೊಟ್ಟಂಥದ್ದು. ಆ ಗ್ರಂಥದಿಂದಲೇ ಈ ಒಂದು ಶೀರ್ಷಿಕೆಯನ್ನ ಕೂಡ ನಾನು ಆರಿಸ್ಕೊಂಡಿರ್ತಕ್ಕಂಥದ್ದು, ಕೆಲವು ವಿಚಾರಗಳನ್ನು ಕೂಡ ತಗೊಂಡಿರುವಂಥದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದಲೂ ಕೂಡ, ಬೇರೆ ಮೂಲಗಳಿಂದಲೂ ಕೂಡ ಅನೇಕ ವಿಚಾರಗಳನ್ನ ಸೇರಿಸಿ ಈ ದಿನದ ಒಂದು ಉಪನ್ಯಾಸವನ್ನ ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ದೇನೆ. ಎಲ್ಲ ಶ್ರೋತೃ ವರ್ಗದವರು ಅವರಿಗೂ ಮತ್ತು ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನಗೆ ಈ ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ